ಮಹಾಯಾಗ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಸಾರಥ್ಯದಲ್ಲಿ ನಡೆದ ಶನೈಶ್ಚರ ಶಾಂತಿಯಾಗಕ್ಕೆ ಸಾಕ್ಷಿಯಾಯಿತು ಜನಸಾಗರ. ಅದ್ಧೂರಿ ಯಾಗಕ್ಕೆ ನಡೆಯಿತು ಮಹಾನ್ ಸಿದ್ಧತೆ. ವೀಕ್ಷಿಸಿ ಶನೈಶ್ಚರ ಮಹಾಯಾಗ ಇದೇ ಶನಿವಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ, ಅದುವೇ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ನಮ್ಮ ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್, ಅವೆನ್ಯೂ ರೋಡ್, ಬಳೆಪೇಟೆ, ಬೆಂಗಳೂರು. ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ದಿವ್ಯಾ ಆಲೂರ್. ಇನ್ನು ಗುರುಗಳನ್ನ ಕಾರ್ಯಕ್ರಮಕ್ಕೆ ಬೇಗ ಸ್ವಾಗತಿಸ್ಬಿಡೋಣವಾ? ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷ್ಯರು, ಚಕ್ಷುರ್ಮತಿ ವಿದ್ಯಾ ಪ್ರವೀಣರು, ಸ್ವರ ಜ್ಯೋತಿಷ್ಯದಲ್ಲೂ ಪಾಂಡಿತ್ಯವನ್ನ ಪಡೆದಿದ್ದಾರೆ ನಮ್ಮ ಗುರುಗಳು. ಅವರೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರಮ್ಮ. ಗುರುಜಿ, ಇವತ್ತು ಹೇಳಿ ಕೇಳಿ ಗುರುವಾರ, ಗುರುಗಳ ವಾರ, ಹಾಗಾಗಿ ಎರಡೆರಡು ಬಾವಾರನ್ನ ಕೂಡ ಇಟ್ಕೊಂಡಿದ್ದೀರಾ ಮುಂದೆ. ಯಾಕೆ ಮತ್ತೆ ಮತ್ತೆ ನೆನಪಿಸೋದಕ್ಕೆ ಅಂತ ಇರಬಹುದು ಬಹುಶಃ. ಗುರುಗಳಿಗೋಸ್ಕರ ಒಂದು ವಿಶೇಷವಾಗಿ ಗುರುಗಳ ಭಕ್ತರನ್ನ ಒಂದೇ ಕಡೆ ಸೇರಿಸೋದಕ್ಕೋಸ್ಕರ ಒಂದು ಬೃಹತ್ತಾದ ಆಲೋಚನೆ ನಿಮ್ಮ ಮನಸ್ಸಲ್ಲಿದೆ. ಖಂಡಿತ ಆದಷ್ಟು ಬೇಗ ಈಡೇರ್ಲಿ ಅಂತ ಹೇಳ್ತಾ, ಏನೆಲ್ಲ ವಿಶೇಷದಿಂದ ಕೂಡಿದೆ ಇದನ್ನ ತಿಳಿಸ್ಕೊಡಿ ಗುರುಜಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ಓಂ ಶ್ರೀಂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಕಳೆದ ವಾರ ಬಾಬಾರವರ ದರ್ಶನಕ್ಕೆ ಶಿರಡಿಯಲ್ಲಿದ್ವಿ. ಕಳೆದೋದಂತಹ 1 ವಾರಗಳು ಹೇಗೆ ಉರುಳಿತೋ ಅದು ನನಗೂ ಗೊತ್ತಾಗಲಿಲ್ಲ. ಯಾಕೆಂದರೆ ಪ್ರತಿದಿನದ ಕಾರ್ಯಕ್ರಮದ ಭರಾಟೆ ಸಾಕಷ್ಟು ಇರೋದ್ರಿಂದ ನಿನ್ನೆಯಷ್ಟೇ ರಾಜ್ಯೋತ್ಸವ ಕಾರ್ಯಕ್ರಮ. ಇನ್ನು ಶಿರಡಿಯಿಂದ ಬರಬೇಕಾದ್ರೆ ಶಿರಡಿ ದಾಟಿ ಮುಂದೆ ಪ್ರಯಾಣ ಶನಿಶಂಗನಾಪುರಕ್ಕೂ ಸಹಿತ ಹೊರಟಿದ್ವಿ. ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ಅಲ್ಲಿ ನೋಡಿ ಭಗವಂತನ ಆಶೀರ್ವಾದವನ್ನು ತೆಗೆದುಕೊಂಡು ಮುಂದೆ ನಡಿಬೇಕಾಗಿರ್ತಕ್ಕಂಥ ಹಿಂದಾಗಿರ್ತಕ್ಕಂತಹ ಕಾರ್ಯಕ್ರಮ, ಮುಂದಾಗಬೇಕಾಗಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ನಿನ್ನ ಅನುಗ್ರಹ ಕೊಡಪ್ಪ ಅಂಥೇಳಿ ಶನೇಶ್ವರನ ಪ್ರಾರ್ಥನೆ ಮಾಡಿ ಸ್ವಾಮಿಗೆ ತೈಲಾಭಿಷೇಕ, ವಿಶೇಷವಾಗಿರ್ತಕ್ಕಂಥ ಒಂದು ಮಹಾಸಂಕಲ್ಪ ಇದೆಲ್ಲವನ್ನು ಸಹಿತ ಶನಿಶಂಗನಾಪುರದಲ್ಲಿ ನಡೀತು. ಹೋದ ಗುರುವಾರ ಬಾಬಾರವರ ದರ್ಶನ ಇಷ್ಟೊತ್ತಿಗಾಗಲೇ ನೆಮ್ಮದಿಯುತವಾಗಿ 2 ಸತಿ ದರ್ಶನ ಮಾಡಿಬಿಟ್ಟಿದ್ವಿ ನಾವು ಶಿರಡಿಯಲ್ಲಿ. ಇವತ್ತು ನಿಮ್ಮ ಮುಂದಿದ್ದೇವೆ. ಆದರೂ ಯೋಗ, ಇಂತಹ ಒಂದು ವಿಶೇಷವಾದಂತಹ ಯೋಗ ನನಗೆ ಸಿಕ್ಕದ್ದು ನಿಮ್ಮೆಲ್ಲರ ಅಭಿಮಾನದಿಂದ ಅಂದರೆ ಅದು ತಪ್ಪಲ್ಲ. ಇವತ್ತು ಯಾವುದೇ ಒಂದು ಕ್ಷೇತ್ರಕ್ಕೆ ಹೊರಲಿ, ಯಾವುದೇ ಒಂದು ದೇವಸ್ಥಾನಕ್ಕೆ ಹೊರಲಿ, ಯಾವುದೇ ಒಂದು ಪುಣ್ಯಕ್ಷೇತ್ರಕ್ಕೆ ಹೊರಟರು ಸಹಿತ ಆನಂದ್ ಗುರೂಜಿಯವ್ರನ್ನ ಗುರುತಿಸ್ತಾ ಇದ್ದಾರೆ. ಅದಕ್ಕೆ ಕಾರಣ ಯಾರು? ನನ್ನ ಅಭಿಮಾನಿ ದೇವರುಗಳು ನೀವು ಅಂತಲೇ ಹೇಳ್ತೇನೆ ನಾನು. ಯಾಕೆಂದರೆ ನಿಮ್ಮಲ್ಲಿರ್ತಕ್ಕಂತಹ ಒಳ್ಳೆಯ ಮನಸ್ಥಿತಿ, ನನ್ನ ಕಾರ್ಯಕ್ರಮದ ಮೇಲೆ ನೀವಿಟ್ಟಿರ್ತಕ್ಕಂಥ ವಿಶ್ವಾಸ, ಈ ಕಾರ್ಯಕ್ರಮದ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ರಾರಾಜಿಸ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಶಕ್ತಿಯುತವಾಗಿ ನಿಂತಿರ್ತಕ್ಕಂಥ ಅವರು ಒಬ್ಬೊಬ್ಬರು ಸಹಿತ ನಿಂತು ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಲ್ಲ, ನನ್ನ ಅಭಿಮಾನಿ ದೇವರುಗಳು ನೀವು ನನಗೆ ಶಿರಡಿಯಲ್ಲಿರ್ತಕ್ಕಂತಹ ಬಾಬಾ ಹೇಗೋ ನೀವು ಹಾಗೆಯೇ. ಹಾಗಾಗಿ ನನ್ನ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಯಾವುದೇ ಒಂದು ವಿಚಾರವಾದರೂ ಸಹಿತ ಆ ವಿಚಾರವನ್ನು ಸರಿಯಾದಂತಹ ರೀತಿಯ ಸ್ಪಷ್ಟ ಮಾಹಿತಿಯನ್ನು ತಂದು ನಿಮಗೆ ಒದಗಿಸುವಂತಹ ಕಾಯಕ ನನ್ನದು. ಇವತ್ತು ನಿಮ್ಮೆಲ್ಲರಿಗೂ ಒಂದು ಸಂತಸದ ಸುದ್ದಿ ಇದೆ. ನಾನು ತುಂಬ ದಿವಸಗಳಿಂದ ಒಂದು ವನಸಿರಿ ಹುಡುಕಾಟದಲ್ಲಿದ್ದೆ. ಆ ಒಂದು ವನಸಿರಿ ಇವತ್ತು ನನ್ನ ಕೈ ಸೇರಿದೆ. ಆ ವನಸಿರಿ ಯಾವುದು? ಸಾಕಷ್ಟು ಜನ ಚಿಕ್ಕ ವಯಸ್ಸಲ್ಲೇ ಅನುಭವಿಸುವಂಥ ಒಂದು ದೊಡ್ಡ ಸಮಸ್ಯೆ ಇದೆ. ಕಿಡ್ನಿ ವೈಫಲ್ಯತೆ, ಕಿಡ್ನಿಯಲ್ಲಿ ಸಾಮಾನ್ಯಕ್ಕೆ ಕಿಡ್ನಿ ಕೆಡ್ತಕ್ಕಂಥದ್ದು. ಯಾವಾಗ ಕಿಡ್ನಿ ಡ್ಯಾಮೇಜ್ ಆಗುತ್ತೋ, ಕಿಡ್ನಿಯಲ್ಲಿ ಪ್ರಾಬ್ಲಮ್ ಬರುತ್ತೋ, ಆಗ ಮನುಷ್ಯನ ದೇಹ ಅರ್ಧ ಕುಸಿದು ಬಿಡುತ್ತೆ.
ಅಂತಹ ಕಿಡ್ನಿಗೆ ಒಂದು ರಾಮಬಾಣವಾಗಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವನಸಿರಿ ಇವತ್ತು ನಮ್ಮ ಕೈಲಿದೆ. ಈ ಒಂದು ವನಸಿರಿಯ ಸಹಾಯದಿಂದ ಡಯಾಲಿಸಿಸ್ಗೆ ಹೋಗಬೇಕಾದಂಥವ್ರು ಸಹಿತ ಇದನ್ನು ಕರೆಕ್ಟಾಗಿ 1 ತಿಂಗಳು ಈ ಔಷಧಿಯನ್ನು ತೆಗೆದುಕೊಂಡ್ರೆ ಖಂಡಿತ ಹೇಳ್ತೇನೆ, ನೀವು ಡಯಾಲಿಸಿಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ವನಸಿರಿ ಇವತ್ತು ನಮ್ಮ ಕೈಲಿದೆ. ನಾನು ನಿಮಗೆ ತೋರಿಸೋದು ಉಂಟು. ಈ ಒಂದು ವನಸಿರಿಯ ಸಹಾಯದಿಂದ ನಮ್ಮ ಆರೋಗ್ಯವನ್ನು ನಾವು ಗುಣಪಡಿಸ್ಕೊಳ್ಬಹುದು. ಕಿಡ್ನಿ ಸಮಸ್ಯೆ ಯಾವಾಗ ಬರುತ್ತೆ? ನಾವು ಸಾಧ್ಯವಾದಷ್ಟು ಚಿಕ್ಕ ವಯಸ್ಸಿಂದ ಹಿಡಿದು ನಮ್ಮ ಒಂದು ವಯಸ್ಕರ ತನಕ ಮೂತ್ರವನ್ನು ತಡೆಗಟ್ಟೋದ್ರಿಂದ, ಸರಿಯಾದ ಕಾಲಕಾಲಕ್ಕೆ ಮೂತ್ರ ವಿಸರ್ಜನೆ ಮಾಡದಿರ ಮೂತ್ರವನ್ನು ತಡೆಗಟ್ಟುವಂಥದ್ದು, ಅಥವಾ ದೇಹದಲ್ಲಿ ಶುಗರ್ ಅಂಶ ಜಾಸ್ತಿ ಆಗುವಂಥದ್ದು. ಇತ್ತೀಚೆಗೆ ಇವೆರಡು ಗಿಫ್ಟ್ ಭಾಳ ಚೆನ್ನಾಗಿ ನಡೀತಾ ಇದೆ. ಒಂದು BP, ಒಂದು ಶುಗರ್. ಹುಟ್ಟೋ ಸಣ್ಣ ಮಕ್ಕಳಿಂದ ಮೊದಲುಕೊಂಡು ಶುಗರ್ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಇರುತ್ತೆ. ಶುಗರು BP ಎರಡೂ ಮನುಷ್ಯನ ಒಂದು ಮಾರಕ. ಅದು ಶುಗರ್ ಇದ್ದವರಿಗೆ ಕಣ್ಣಾಗಲಿ ಕಿಡ್ನಿ ಆಗಲಿ ಇವೆರಡೂ ನಾವು ಶುಗರ್ಗೆ ಗಿಫ್ಟ್ ಕೊಡಬೇಕು. ನಮಗೆ ಶುಗರು ನಮ್ಮ ಈ ದೇಹಕ್ಕೆ ಶುಗರ್ ಗಿಫ್ಟ್ ಆಗುತ್ತೆ. ಶುಗರ್ಗೆ ನಾವು ಕಿಡ್ನಿ ಮತ್ತು ಕಣ್ಣನ್ನು ಗಿಫ್ಟ್ ಕೊಡಬೇಕಾಗತ್ತೆ. ನಮಗೆ ಈ ಗಿಫ್ಟ್ ಬೇಡ, ನಾವು ಆ ಗಿಫ್ಟ್ ಕೊಡೋದು ಬೇಡ. ಆದರೆ ಇದು ಬೇಡ, ಇದು ಕೊಡೋದು ಬೇಡ ಅಂದಾಗ ಈ ಮಧ್ಯದಲ್ಲಿ ಇದನ್ನು ತಡೆಗಟ್ಟುವಂಥ ಶಕ್ತಿ ಒಂದಷ್ಟು ವನಸಿರಿಗಳಿಗಿದೆ. ಜೊತೆಗೆ ಸಾಕಷ್ಟು ವೈದ್ಯಕೀಯದಲ್ಲೂ ಸಹಿತ ಒಂದು ಹೆಜ್ಜೆ ಮುಂದೆ ಇಟ್ಟು ಇವತ್ತಿನ ದಿವಸ ಸಾಕಷ್ಟು ಜನ ವೈದ್ಯರು ನುರಿತವಾಗಿ ರಾತ್ರಿಯಂದಿರ ಹಗಲಂದಿರ ಶ್ರಮ ವಹಿಸಿ ಈ ದೇಹದ ಮೇಲೆ ಅಧ್ಯಯನ ಮಾಡಿ ಶುಗರ್ನ ಹೇಗೆ ತಡೆಗಟ್ಟಬೇಕು, ಹಾಗೆ ಕಿಡ್ನಿ ವೈಫಲ್ಯತೆ ಆಗದಿರೆ ಹೇಗೆ ತಡೆಗಟ್ಟಬೇಕು, ಮನುಷ್ಯ ತಾಯಿ ಗರ್ಭದಿಂದ ಹೊರಬಂದ ನಂತರ ತಾನು ಹೇಗೆ ಅವಯವಗಳನ್ನು ಈ ದೇಹವನ್ನು ಸುಂದರವಾದಂಥ ದೇಹವನ್ನು ಇಟ್ಕೊಂಡಿದ್ದಾನೋ ಅವನ ಕಡೆ ತನಕ, ಆ ಕಡೆ ದಿನದ ತನಕ, ಕಡೆ ಕ್ಷಣದ ತನಕ ಈ ದೇಹ ಈ ಒಂದು ಭಾಗಗಳೇನಿದೆ ಅವಯವಗಳನ್ನು ಅದನ್ನು ಹಾಗೇ ಭಗವಂತನಿಗೆ ಅರ್ಪಿಸುವಂತಹ ಒಂದು ಕಾಯಕದಲ್ಲಿ ಸಾಕಷ್ಟು ಜನ ವೈದ್ಯರು ಸಹಿತ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಯಾಕೆಂದ್ರೆ ನೊಂದಿರ್ತಕ್ಕಂತಹ ಜೀವಿಗಳು, ಅಂತಹ ನೋವಲ್ಲಿರ್ತಕ್ಕಂಥ ಅವರ ಮನಸ್ಸಿನ ಸ್ಥಿತಿ ನೋಡಿದಾಗ ಎಂಥವ್ರಿಗಾದ್ರೂ ಕರಳು ಕಿವುಚುತ್ತೆ, ಕಣ್ಣ ನೀರು ಬರುತ್ತೆ. ಭಗವಂತ ಎಲ್ಲವನ್ನೂ ಕೊಡ್ತಾನೆ, ಇಷ್ಟನ್ನ ತಿನ್ಲಿಕ್ಕಾಗೋದಿಲ್ಲ. ಕೋಟಿಗಟ್ಟಲೆ ಆಸ್ತಿ ಇದ್ರೆ ಏನು ಪ್ರಯೋಜನ? ಇಷ್ಟು ತೃಪ್ತಿಯಾಗಿ ಕೂತು ಊಟ ಮಾಡ್ಲಿಕ್ಕಾಗತ್ತಾ? ಆ ಊಟ ಮಾಡ್ಲಿಕ್ಕಾಗೋದಿಲ್ಲ. ಆದರೆ ಇವತ್ತು ನಾನು ನಿಮಗೆ ಹೇಳುವಂತಹ ವನಸಿರಿ, ತೋರಿಸುವಂತಹ ವನಸಿರಿ ಇದೆಯಲ್ಲ, ಇದು ಬಹಳ ವಿಶೇಷವಾದ್ದು. ಇವತ್ತು ನನ್ನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಕ್ಕಂಥದ್ದು ನೀವು ನಿಮ್ಮ ಅಕ್ಕಪಕ್ಕ ಇರತಕ್ಕಂಥವರು, ನಿಮ್ಮ ಸ್ನೇಹಿತರು, ಕುಲಬಾಂಧವರು, ಸ್ನೇಹಿತರು ಯಾರೊಬ್ಬರಿಗಾದರೂ ಸಹಿತ ಈ ವಿಚಾರವನ್ನು ತಿಳಿಸಿ. ಒಳ್ಳೆಯದಾಗಲಿ. ಹಾಗೆ ಗುರೂಜಿಯವರು ಉತ್ತರ ಕರ್ನಾಟಕದ ಕಡೆಗೆ ಯಾಕೋ ದಾಪಗಾಲ್ ಹಾಕೋ ಹಾಗಿದೆ. ಈ ಶುಕ್ರವಾರದಿಂದಲೇ ಗುರೂಜಿಯವರು ಹೊರಡ್ತಾ ಇದ್ದಾರೆ. ಶುಕ್ರವಾರ ಅಂದ್ರೆ 21ನೇ ತಾರೀಕು, ಇದೇ ಶುಕ್ರವಾರ, ಬೇರೆ ಯಾವತ್ತೂ ಅಲ್ಲ, ನಾಳೆನೆ ಅಲ್ವಾ ಗುರೂಜಿ? ನಾಳೆ ಸಂಜೆ ಗುರೂಜಿಯವರು ಇರ್ತಾರೆ. ಸರಿಸುಮಾರು 3 ಗಂಟೆ, ಸಂಜೆ ಅಲ್ಲ, ಮಧ್ಯಾಹ್ನ 3 ಗಂಟೆ ಗುರೂಜಿಯವರು ಬರ್ತಿದ್ದಾರೆ. ಚಿತ್ರದುರ್ಗದಲ್ಲಿ ಜರುಗ್ತಿರುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಕನ್ನಡದ ಕೆಲಸಕ್ಕೆ ಬರ್ತಿದ್ದಾರೆ. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಆಚರಿಸ್ತಾ ಇರೋರು ವಿಜಯ ಕರ್ನಾಟಕ ಪ್ರಜಾ ರಕ್ಷಣಾ ವೇದಿಕೆಯವರು. ಇವರ ವೇದಿಕೆಯ ಉದ್ಘಾಟನೆಯನ್ನ ಕೂಡ ಗುರೂಜಿಯವರೇ ಮಾಡಲಿದ್ದಾರೆ. ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ಚಿತ್ರದುರ್ಗದ ಹಳೆ ಮಾಧ್ಯಮಿಕ ಶಾಲಾ ಆವರಣಕ್ಕೆ ಗುರೂಜಿಯವರು ಬರ್ತಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ. ಖಂಡಿತ ಅಲ್ಲಿರುವಂತವರೆಲ್ಲರೂ ಆಸಕ್ತರು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಯಾಕಂದ್ರೆ ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಕೂಡ ಖಂಡಿತ ಇರುತ್ತೆ ಅಲ್ವಾ ಗುರುಜಿ? ಖಂಡಿತಮ್ಮ. ಅಷ್ಟೇ ಅಲ್ಲ, ಆ ಒಳಗಡೆ ತಿರುಗಿಸ್ ನೋಡು, ಇನ್ನೊಂದು ವಿಶೇಷ ಇದೆ. ಹೌದು, ಗುರೂಜಿಯವರಿಗೆ ವಿಶೇಷವಾಗಿ ಒಂದು ಬಿರುದನ್ನ ನೀಡಿ ಗೌರವಿಸಲಾಗ್ತಿದೆ. ಅದುವೇ ಧಾರ್ಮಿಕ ರತ್ನ ಎನ್ನುವ ಬಿರುದನ್ನಿತ್ತು ಗೌರವಿಸ್ತಾ ಇದ್ದಾರೆ. ನಿಮಗೆ ಬಹಳಷ್ಟು ಈಗಾಗಲೇ ಬಂದಿದೆ, ಅದ್ರ ಜೊತೆಗೆ ಇದು ಕೂಡ ಮುಡಿಗೆ ಇರ್ತಾ ಇದೆ ಈ ಬಿರುದು. ಒಳ್ಳೇದಾಗ್ಲಿ ಗುರುಜಿ, ಶುಭವಾಗ್ಲಿ. ಪ್ರಾರಂಭದಲ್ಲೇ ಹೇಳಿದೆ, ನನಗೆ ಏನಾದ್ರು ಒಂದು ಒಳ್ಳೆ ಹೆಸರು, ಜೊತೆಗೆ ನಾನು ಇಂತಹ ಯಾವುದೇ ಒಂದು ಕ್ಷೇತ್ರಗಳಾಗಲಿ, ಯಾವುದೇ ಒಂದು ದೇವಸ್ಥಾನಗಳಾಗಲಿ, ಕ್ಷೇತ್ರಗಳಿಗಾಗಲಿ ದರ್ಶನಕ್ಕೆ ಅಂತ ಹೊರಟಾಗ ಅಲ್ಲಿ ನನಗೆ ಸಿಗ್ತಕ್ಕಂಥ ಆದ್ಯತೆ ಇದೆಯಲ್ಲ, ಇದೆಲ್ಲವೂ ಸಹಿತ ನನ್ನ ಅಭಿಮಾನಿ ದೇವರುಗಳಿಂದ ಅಂತ. ಬಹಳ ಸಂತೋಷ ಗುರುಜಿ. ಧಾರ್ಮಿಕ ರತ್ನ ಅನ್ನುವಂತಹ ಒಂದು ವಿಶಿಷ್ಟವಾದ ಬಿರುದನ್ನ ನೀಡ್ತಾ ಇದ್ದಾರೆ. ಇವರಿಗೂ ಶುಭವಾಗ್ಲಿ. ವೇದಿಕೆಯ ಉದ್ಘಾಟನೆ ಆಗ್ತಿದೆ ಅಂತ ಹೇಳ್ತಾ ಈಗ ದರ್ಪಣಾಂಜನ ದರ್ಶನಕ್ಕೂ ಮುನ್ನ ಪಂಚಾಂಗ ಶ್ರವಣ ಮಾಡೋಣವಾ? ಖಂಡಿತಮ್ಮ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಭಗವಂತ ಕಾಪಾಡಪ್ಪ. ಓಂ ಶ್ರೀಂ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಇನ್ನೇನು ಆಗೋ ಈಗೋ ಅನ್ನೋ ಹಾಗೆ ಸದ್ಯದ ದಿನದಲ್ಲೇ ಬಾಬಾರವರ ಅಖಂಡ ಭಜನೆ ಆ ಕಾರ್ಯಕ್ರಮವನ್ನು
ಆಯೋಜಿಸಲಿಕ್ಕೋಸ್ಕರ ಅಂದರೆ ಸ್ಥಳವನ್ನು ನಿಗದಿಪಡಿಸಿ ಯಾವ ಸ್ಥಳದಲ್ಲಿ ಮಾಡಬೇಕು, ಬರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಣ್ಣ ಪುಟ್ಟ ತೊಂದರೆ ಆಗದಿರ ಎಲ್ಲರೂ ಸಹಿತ ನೆಮ್ಮದಿಯುತವಾಗಿ ಕೂತು ಆರಾಧನೆ ಮಾಡಬೇಕಾಗಿರ್ತಕ್ಕಂಥ ಆ ಒಂದು ಬೃಹದಾಕಾರವಾಗಿರ್ತಕ್ಕಂಥ ವೇದಿಕೆಯನ್ನು ಎಲ್ಲಿ ಮಾಡಬೇಕು ಅನ್ನೋದರ ಒಂದು ಚಿಂತನೆಯಲ್ಲಿ ನಾವಿದ್ದೇವೆ. ಆದರೆ ಒಂದಂತೂ ಸತ್ಯ, ಬೆಂಗಳೂರಿನ ಸುತ್ತಮುತ್ತ ಇರತಕ್ಕಂತಹ ಯಾವುದಾದ್ರೂ ಒಂದು ಒಳ್ಳೆ ಪ್ರಾಂತ್ಯದಲ್ಲೇ ಈ ಒಂದು ಕಾಯಕವನ್ನು ಮಾಡ್ತೀವಿ. ಈ ಕಾಯಕ ಮಾಡಬೇಕಾದ್ದು ಮಾಡಬೇಕು ಅಂತ ಅನ್ನತಕ್ಕಂತಹ ಮನಸ್ಥಿತಿ ಮಾತ್ರ ನಂದು. ಅದರ ಪೂರ್ತಿ ರೂವಾರಿ, ಪೂರ್ತಿ ಜವಾಬ್ದಾರಿ ನಿಮ್ಮಗಳದೇ ಆಗಿರುತ್ತೆ. ಯಾಕೆಂದರೆ ನೀವೇ ಕಾರ್ಯಕ್ರಮನ ಆಯೋಜಿಸಿದಾಗ ನಾನು ಬರೀ ಮಾಡಬೇಕು, ಹೀಗೆ ನಡೀಬೇಕು, ಹಿಂಗಾಗಬೇಕು ಅಂತ ಹೇಳ್ತಕ್ಕಂಥವನಷ್ಟೇ. ಜೊತೆಗೆ ಕೈ ಜೋಡಿಸಿ ನಡೆಸಿ ಬಾಬರವರ ಕೃಪೆಗೆ ಪಾತ್ರರಾಗಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಸ್ಥಳವನ್ನು ನಿಗದಿಪಡಿಸೋದಕ್ಕೆ ಇನ್ನೆಲ್ಲ 1-2-3 ದಿನಗಳಲ್ಲಿ, ನಾಳೆಯಿಂದ ನಾಳೆ ನಾನು ಹೊರಗಡೆ ಯಾತ್ರೆ ಹೊರಟ್ರೆ ಪುನಃ ಸೋಮವಾರ ಬೆಳಗ್ಗೆ ನಿಮ್ಮ ಮುಂದೆ ಬರ್ತೇನೆ. 3 ಭಾಗದ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾನು ನಡೆಸ್ಕೊಳ್ಳೋಕ್ಕೆ, ಆ ಕಾರ್ಯಕ್ರಮಗಳನ್ನು ದರ್ಶನ ಮಾಡಲಿಕ್ಕೆ, ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಅವಕಾಶ ನನಗೆ ಸಿಕ್ಕಿದೆ. ಮೊದಲನೇದು ಚಿತ್ರದುರ್ಗ, 2ನೇದು ರಾಣಿಬೆನ್ನೂರು, 3ನೇದು ಗುಲ್ಬರ್ಗಾದಿಂದ ಆಚೆ ಚಿತ್ತಾಪುರ ತಾಲೂಕು, ಅಂದರೆ ಗುಲ್ಬರ್ಗಾ ಜಿಲ್ಲೆ ಚಿತ್ತಾಪುರ ತಾಲೂಕಲ್ಲಿ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಸಾನ್ನಿಧ್ಯಕ್ಕೆ ಹೊರಡ್ತಾ ಇದ್ದೇನೆ. ಹೇಗಿದೆ ನೋಡಿ ನನ್ನ ಪ್ರಯಾಣ. ಸುಮಾರು 800 ಕಿಲೋಮೀಟರ್ಗಳ ಅಷ್ಟು ದೂರ ನನ್ನ ಪ್ರಯಾಣ ಇದೆ. ಮೊದಲು ಚಿತ್ರದುರ್ಗ ರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ, ಕನ್ನಡದ ಬಾವುಟ, ಕನ್ನಡದ ಪತಾಕೆ, ಕನ್ನಡದ ನುಡಿ, ಕನ್ನಡದ ಸಿಹಿ, ಆ ಕನ್ನಡದ ನುಡಿಮುತ್ತುಗಳನ್ನು ಆಡಿ ಅಲ್ಲಿರ್ತಕ್ಕಂತಹ ಅವರ ಒಂದು ಸಾಂತ್ವನವನ್ನು, ಕೇಳತಕ್ಕಂತಹ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಉತ್ತರವನ್ನು ನೀಡಲಿಕ್ಕಾಗಿ ಮೊದಲೇ ನಮ್ಮ ಪ್ರಯಾಣ ಚಿತ್ರದುರ್ಗಕ್ಕೆ. 2ನೇದು ರಾಣಿಬೆನ್ನೂರಿಗೆ, ಶನೇಶ್ವರನ ವಿಶೇಷವಾಗಿರ್ತಕ್ಕಂಥ ಆಸ್ಥಾನಕ್ಕೆ. ಮಹಾರಾಷ್ಟ್ರದಲ್ಲಿ ಶನಿಶಂಗನಾಪುರದಲ್ಲಿರ್ತಕ್ಕಂಥ ಮೂಲ ಸಾನ್ನಿಧ್ಯ ವಿಗ್ರಹ ಹೇಗಿದೆಯೋ ಅತ್ತ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ವಿಗ್ರಹ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಇನ್ನೂ ಎಲ್ಲೂ ನೀವು ನೋಡೋಕ್ಕಾಗದಿರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಶನೇಶ್ವರ ಮಹಾಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಆ ಮೂರ್ತಿಗೆ ತಿಲದಿಂದ, ಅಂದರೆ ವಿಶೇಷವಾಗಿರ್ತಕ್ಕಂಥ ಎಳ್ಳುಬತ್ತಿಯಿಂದ ಲಕ್ಷ ದೀಪೋತ್ಸವ ಅಲ್ಲಿ ನಡೀತಾ ಇದೆ. ಅವತ್ತು ಎಷ್ಟು ಕಾಕತಾಳೀಯ ಅಂದ್ರೆ ಕೊನೆಯ ಒಂದು ಕಾರ್ತಿಕ ದಿನ, ಮಾಸದಲ್ಲಿ ಕೊನೆಯ ದಿನ ಅಮಾವಾಸ್ಯೆ. ಆದ್ರಿಂದ ಅಮಾವಾಸ್ಯೆ ಶನೇಶ್ವರನ ಅನುಗ್ರಹಕ್ಕಾಗಿ ರಾಣಿಬೆನ್ನೂರಿಗೆ ನಾವು ಹೊರಡ್ತಾ ಇದ್ದೇವೆ. ಜೊತೆಗೆ ಗುರುಜಿ ಮಧ್ಯಾಹ್ನ 1 ಗಂಟೆಗೆ ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ಯಾಗ ಬೇರೆ ತೋರಿಸ್ತಾ ಇದೀವಿ. ಶನೇಶ್ವರ ಯಾಗ ಎಷ್ಟು ಅದ್ಧೂರಿಯಾಗಿತ್ತು ಅಂತ ಗುರುಜಿಯವರು ಮಂತ್ರವನ್ನ ಉಪದೇಶಿಸಿದ್ದಾರೆ. ಅವತ್ತು ಕೂಡ ಮನೆಯಲ್ಲೇ ಕುಳಿತು ಮಂತ್ರವನ್ನ ಅವರು ಪ್ರತಿಯೊಬ್ಬರು ತಿಳಿಸಿದ್ದೇನೆ. ಆ ಮಂತ್ರಾನುಷ್ಠಾನವನ್ನ ನೀವು ಕಾರ್ಯಕ್ರಮ ನೋಡುವಾಗಲೇ ಶ್ರದ್ಧೆಯಿಂದ, ಭಕ್ತಿಯಿಂದ ಮಧ್ಯಾಹ್ನ 1 ಗಂಟೆಗೆ ಲಕ್ಷಣವಾಗಿ ಪ್ರಸಾದ 12ವರೆಗೆ ಊಟ ಮಾಡಿಬಿಡಿ. 12ವರೆಗೆ ಲಕ್ಷಣವಾಗಿ ಊಟ ಮಾಡಿ 1 ಗಂಟೆಗೆ ಜೀ ಕನ್ನಡ ಆನ್ ಮಾಡ್ಕೊಂಡು ಕೂತ್ಕೊಂಡ್ರೆ 3 ಗಂಟೆ ತನಕ ಆ ಕಡೆ ಎದ್ದೋಗಿ ಪದೇ ಪದೇ ಕಾಫಿಗೆ ಹೋಗ್ತೀನಿ, ಟಿಫನ್ಗೆ ಹೋಗ್ತೀನಿ, ಸಣ್ಣದಾಗ ಒಂದಿಷ್ಟು ಚಕ್ಲಿ ಉಂಡೆ ತಿನ್ಲಿಕ್ಕೆ ಹೋಗ್ತೀನಿ, ಅವೇನೂ ಮಾಡಬೇಡಿ. ಯಾಕೆಂದರೆ ನಿಮಗೆ ಪುನಃ ಬೇಕು ಅಂದರೆ ಇದು ಸಿಕ್ಕೋದಿಲ್ಲ. ಕೆಲವೆಲ್ಲ ಕಾಯಕಗಳು ಹೇಗೆ, ಕೆಲವೆಲ್ಲ ದರ್ಶನಗಳು ಹೇಗೆ ಅಂದರೆ ಕಣ್ಣು ಮುಚ್ಚಿ ಕಣ್ ತೆಗೆದ್ರೆ ಹೊರಟೋಗ್ಬಿಡುತ್ತೆ. ಆ ಸುಂದರವಾದಂಥ ಕ್ಷಣಗಳು ಯಾವಾಗ ಏನು ದರ್ಶನವಾಗುತ್ತೋ ಆ ಕ್ಷಣಗಳಿರ್ತಕ್ಕಂತಹ ಒಂದೊಂದು ಸೀನು ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಒಂದೊಂದು ದೃಶ್ಯಾವಳಿಗಳು ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಆ ಜನಸಾಗರನ ನೋಡೋದೇ ಒಂದು ಮಹಾಭಾಗ್ಯ. ಎಲ್ಲಿ ಸಿಗಬೇಕು ಆ ಜನಸಾಗರ? ಏನು ಅಭಿಮಾನವೋ, ಏನು ಪ್ರೀತಿ ವಿಶ್ವಾಸವೋ ಅದು ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ನಡೆದಂಥ ಶನೇಶ್ವರ ಯಾಗದಲ್ಲಿ ಆ ಮಹಾಯಜ್ಞಕ್ಕೆ ಪಾಲ್ಗೊಂಡಿರ್ತಕ್ಕಂಥವ್ರು ಅಷ್ಟು ಜನ ಒಂದು ಕಡೆ ಸೇರಿದ್ರಲ್ಲ, ನಿಜಕ್ಕೂ ಭಗವಂತನ ಸಾಕ್ಷಾತ್ಕಾರವಾಯ್ತಲ್ಲಿ, ಭಗವಂತನ ದರ್ಶನವಾಯಿತು. ಒಂದು ಸಣ್ಣ ಅವಘಡವೂ ಆಗದಿರ, ಯಾರೊಬ್ಬರಿಗೆ ತೊಂದರೆ ತಾಪತ್ರಯವಿಲ್ದಿರ ನೆಮ್ಮದಿಯುತವಾಗಿ ಎಲ್ಲರೂ ಸಹಿತ ಸಂತೋಷಪಟ್ಟಂಥ ಸ್ಥಳ ಅದು. ಅದನ್ನು ದರ್ಶನ ಮಾಡೋಣ. ಅಂತಹದ್ದೇ ಶನೇಶ್ವರನ ಆ ನಡೆದಂತಹ ಯಾಗದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೋ, ಯಾರ್ಯಾರು ಈ ಕಾರ್ಯಕ್ರಮವನ್ನು ನೋಡ್ತಾರೋ ಅವರೆಲ್ಲರಿಗೂ ಸಹಿತ ಭಗವಂತ ಅನುಕೂಲ ಮಾಡಲಿ, ಅವರೆಲ್ಲರಿಗೂ ಆಶೀರ್ವಾದ ಕೊಡಲಿ, ನೊಂದಿರ್ತಕ್ಕಂಥವ್ರ ಮನಸ್ಸಿಗೆ ಸೂಕ್ತವಾಗಿ ಸಂತೋಷವನ್ನು ಕೊಡಲಿ ಅಂತ ಹೇಳಿ ಶನಿಶಂಗನಾಪುರಕ್ಕೆ ಹೋಗಿ ಒಂದು ಮಹಾಸಂಕಲ್ಪವನ್ನು ಸಹಿತ ಮಾಡಿ ಬಂದಿದ್ದೇವೆ. ಆ ಶನಿಶಂಗಾಪುರದ ಮೂಲ ಸಾನ್ನಿಧ್ಯದ ಮೂಲಮೂರ್ತಿ ಮಹಾವಿಗ್ರಹವನ್ನು, ಆ ವಿಗ್ರಹವನ್ನು ಸಹಿತ ತಾವು ನೋಡಬಹುದು. ಅಂತಹದ್ದೇ ಆದಂತಹ ಒಂದು ವಿಗ್ರಹ ಅಲ್ಲಿ ಮಹಾರಾಷ್ಟ್ರದಲ್ಲಿದೆ. 2ನೇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಣಿಬೆನ್ನೂರಿನಲ್ಲಿ ಮಾತ್ರವೇ ಇದೆ. ಬೇರೆಲ್ಲೂ ಸಿಗದಂತಹ ವಿಗ್ರಹ ಇಲ್ಲಿರ್ತಕ್ಕಂಥದ್ದು. ಇಲ್ಲಿ ತಿಲದಿಂದ, ಅಂದರೆ ಎಳ್ಳಿನಿಂದ ಉಂಡೆಯನ್ನು ಕಟ್ಟಿ ಅದರಿಂದ ತಿಲದ ಒಂದು ವಿಶೇಷವಾಗಿರ್ತಕ್ಕಂಥ ಎಳ್ಳುಬತ್ತಿಯನ್ನು ಹಚ್ಚುವಂಥದ್ದು. ಅದರಲ್ಲಿ ದೀಪನ ಲಕ್ಷ ದೀಪೋತ್ಸವ ಮಾಡ್ತಕ್ಕಂಥದ್ದು. ಏನ ಊರೆಲ್ಲ ದೀಪವೇ, ಊರು, ದೇವಸ್ಥಾನ, ಸುತ್ತಮುತ್ತ ಪ್ರಾಂತ್ಯ ಎಲ್ಲ ದೀಪನೇ, ದೀಪದಮಯ. ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಬಹುಶಃ ಅಮಾವಾಸ್ಯೆ ರಾಣಿಬೆನ್ನೂರಿನಲ್ಲಿ ಇರಲ್ಲ ಅನ್ಸುತ್ತೆ. ಯಾಕೆಂದ್ರೆ ಬೆಳಕು ಹಂಗೆ ತುಂಬ್ಕೊಂಡ್ಬಿಟ್ಟಿರುತ್ತೆ.
ಅಷ್ಟು ಬೆಳಕು ನೋಡ್ತಕ್ಕಂಥದ್ದು ನೋಡಬೇಕು ಅಂದರೆ ಅದು ರಾಣಿಬೆನ್ನೂರಲ್ಲಿ ಮಾತ್ರ. ನಾನು ಬರ್ತಾ ಇದ್ದೀನಿ ಅಲ್ಲಿಗೆ. ಅದು ಮುಗಿದು ಆ ರಾತ್ರಿ ನನ್ನ ಪ್ರಯಾಣ ಚಿತ್ತಾಪುರಕ್ಕೆ, ಆಂಜನೇಯನ ಕ್ಷೇತ್ರಕ್ಕೆ. ಶನೇಶ್ಚರನಿಂದ ದೋಷಕ್ಕೆ ಒಳಗಾಗಿ ಶನೇಶ್ಚರ ಗ್ರಹದಿಂದ ಆಗ್ತಕ್ಕಂತಹ ಕೆಲವು ದೋಷಗಳಿಂದ ಮುಕ್ತಿ ಪಡಬೇಕಾದ್ರೆ ಅದಕ್ಕೆ ಆಂಜನೇಯ ಸ್ವಾಮಿನೇ ಕಾರಣ. ಚಿತ್ತಾಪುರದಲ್ಲಿರ್ತಕ್ಕಂಥ ಆಂಜನೇಯ ಸಾಮಾನ್ಯವಾದನಲ್ಲ. ಚಿತ್ತಾಪುರದ ಆಂಜನೇಯನ ನೋಡಲಿಕ್ಕೆ ದೂರಾಭಾರದಿಂದ ಆಗಮಿಸ್ತಾರೆ. ಕಾರಣ ಅಲ್ಲಿ ಸ್ವಾಮಿ ದರ್ಶನ ಮಾಡಿದ್ರೆ ಸಾಕು, ಎಂತಹ ಗ್ರಹದೋಷದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಅದಕ್ಕೆ ಆ ಭಾಗದ ಜನ, ಗುಲ್ಬರ್ಗ ಆ ಸುತ್ತಮುತ್ತ ಇರತಕ್ಕಂಥ ಜನಕ್ಕೆ ಚಿತ್ತಾಪುರಕ್ಕೆ ನಾನು ಭಾನುವಾರ ಬೆಳಗ್ಗೆ ಪ್ರಸನ್ನಾಂಜನೇಯ ಸ್ವಾಮಿಗೆ ನಾನೇ ನನ್ನ ಸ್ವಹಸ್ತದಿಂದ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಗೆ ಫಲ ಪಂಚಾಮೃತ ಅಭಿಷೇಕ ಮಾಡುವಂಥ ಭಾಗ್ಯ ನಂದಾಗಿದೆ. ನಾನು ಬರ್ತಾ ಇದ್ದೀನಿ. ಬಹುಶಃ ನೀವು ಪ್ರಯಾಣ ಮಾಡಿ ಆ ಎಲ್ಲಾ ದೃಶ್ಯಗಳನ್ನ ನಾವು ಸ್ವಲ್ಪ ದಿನದಲ್ಲಿ ನೋಡಬಹುದು. ಆದಷ್ಟು ಬೇಗ ನೋಡೋ ಒಂದು ಸದಾವಕಾಶ ನಮ್ದಾಗ್ಲಿ ಅಂತ ಹಾರೈಸ್ತಾ ಗುರುಜಿ. ಈಗ ಪಂಚಾಂಗ ಶ್ರವಣ. ಭಗವತಿ ಶ್ರೀರಾಜರಾಜೇಶ್ವರಿ ಅಂಬಾ ಕಾಲಿಗೆ 2 ಚಕ್ರ ಕಟ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿತ್ತು. ಗುರುಜಿ, ಭಗವಂತ ಕಾಲಿಗೆ ಚಕ್ರ ಕೊಟ್ಟಿಲ್ಲ, ರಥದಲ್ಲಿ ಕೂಡಿಸಿ ಓಡಿಸೋದು ಕೊಟ್ಟಿದ್ದಾನೆ. ಭಗವತಿ ಲಕ್ಷ್ಮೀನಾರಾಯಣ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಶ್ರೀಚಕ್ರ ಸಂಚಾರಿಣಿ ನಮಃ. ಶ್ರೀ ಜಯನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತೀಕ ಮಾಸ ಕೃಷ್ಣಪಕ್ಷ 20-11-2014 ಗುರುವಾರ ತ್ರಯೋದಶಿ ಚಿತ್ತಾ ನಕ್ಷತ್ರ ಮಾಸ ಶಿವರಾತ್ರಿ. ಎಂಥ ವಿಶೇಷನಪ್ಪ ಇದೆಲ್ಲ. ಗುರುವಾರ ಚಿತ್ತಾ ನಕ್ಷತ್ರ ಮಾಸ ಶಿವರಾತ್ರಿ. ಮಾಸ ಶಿವರಾತ್ರಿ ಅಂದರೆ ಎಲ್ಲರೂ ತಿಳಿದಿದ್ದಾರೆ ಶಿವರಾತ್ರಿ ಅಂದರೆ ವರ್ಷಕ್ಕೆ ಒಂದು ದಿವಸ ಮಾತ್ರ ಅಂತ. ಅದಲ್ಲ, ಪ್ರತಿ ಮಾಸದಲ್ಲೂ ಬರ್ತಕ್ಕಂಥದ್ದೇ ಶಿವರಾತ್ರಿ ಇದೆ. ಅದು ಮಹಾಶಿವರಾತ್ರಿ. ಇದು ಪ್ರತಿ ಮಾಸದಲ್ಲಿ ಬರ್ತಕ್ಕಂಥ ಮಾಸ ಶಿವರಾತ್ರಿ. ಇವತ್ತು ರಾತ್ರಿ ಕಾಲದಲ್ಲಿ ಚಂದ್ರ ಇರತಕ್ಕಂಥ ಕಾಲದಲ್ಲಿ ಚಂದ್ರಶೇಖರನಿಗೆ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿಸಿ ಸ್ವಾಮಿಗೆ ತಂಪಾದಂತಹ ಕಾಲದಲ್ಲಿ ಆಪ್ಯವನ್ನು ಅಂದರೆ ಹಾಲನ್ನು ನೈವೇದ್ಯಕ್ಕಿಟ್ಟು ಆ ನೈವೇದ್ಯಕ್ಕಿಟ್ಟಿರ್ತಕ್ಕಂಥ ಹಾಲು ಕ್ಷೀರ ಅದನ್ನು ಪ್ರಸಾದವಾಗಿ ತೆಗೆದುಕೊಳ್ಳೋದ್ರಿಂದ ಎಂಥ ರೋಗ ರುಜಿನಗಳಿದ್ರೂ ಅದು ಗುಣಮುಖವಾಗುತ್ತೆ, ಗುಣ ಆಗುತ್ತೆ ಅನ್ನಲಿಕ್ಕೆ ಸಾಕಷ್ಟು ಆಧಾರಗಳಿದೆ. ಮಾಸ ಶಿವರಾತ್ರಿಯಲ್ಲಿ ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥದ್ದು ಕ್ಷೀರ, ಜೊತೆಗೆ ಪತ್ರೆಯಿಂದ ಅರ್ಚನೆ. ಇವೆರಡನ್ನ ಕ್ರಮಬದ್ಧವಾಗಿ ಮಾಡಿದ್ರೆ ಎಂತಹ ಅಸಾಧ್ಯವದ್ದಾದರೂ ಎಂತಹ ರೋಗ ರುಜಿನಗಳಿದ್ರೂ ಅದಕ್ಕೊಂದು ಸೂಕ್ತ ಪರಿಹಾರ ಸಿಗುತ್ತೆ. ಅಂತಹ ವಿಶೇಷ ಮಾಸ ಶಿವರಾತ್ರಿಯಲ್ಲಿ. ಒಳ್ಳೆಯದಾಗಲಿ ಗುರುಜಿ. ಈಗ ದರ್ಪಣಾಂಜನ ದರ್ಶನವನ್ನ ಮಾಡೋಣವಾ? ಖಂಡಿತ. ಓಂ ಓಂ ನಮಃ ಶಿವಾಯ. 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 ಸಾಂಬ ಸದಾಶಿವ. ರಾಶಿ ಫಲಗಳು ಗುರುಜಿ, ಎಲ್ಲರೂ ಕಾಯ್ತಿರ್ತಾರೆ ಇದಕ್ಕೋಸ್ಕರವೇ. ಖಂಡಿತಮ್ಮ. ಯಾಕೆಂದ್ರೆ ಆದಷ್ಟು 9ರೊಳಗೆ ಮುಗಿಸ್ಬೇಕು ಅಂತ ಎಷ್ಟೋ ದಿವಸಗಳ ಪ್ರಯತ್ನ ಯಾಕೋ ಅದು ಮುಂದಕ್ಕೆ ಸಾಗ್ತಾನೆ ಇದೆ. ಇದಕ್ಕೆಂತ ಒಂದು ನಿಖರವಾದ ಸಮಯ ಫಿಕ್ಸ್ ಮಾಡಿಬಿಡ್ಬೇಕು. ಪ್ರಾರಂಭದಲ್ಲಿ ಇದು, ನಂತರ ಇದು ಅಂತ. ಆದರೆ ಹಾಗಾಗಲ್ಲ. ಏನಾದ್ರು ಒಂದು ವಿಶೇಷವಾದ ಸುದ್ದಿ ಇರುತ್ತೆ, ಅದನ್ನು ನಾನು ನನ್ನ ಅಭಿಮಾನಿಗಳು ತಿಳಿಸ್ಬೇಕಾಗತ್ತೆ. ಹಾಗಾಗಿ ಸಮಯ ವ್ಯತ್ಯಾಸ ಬರುತ್ತೆ. ಇರಲಿ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಬಾಬಾರವರನ್ನ ಪ್ರಾರ್ಥನೆ ಮಾಡ್ತಾ, ಆದಿತ್ಯಾದಿ ನವಗ್ರಹಗಳನ್ನು ಸಹಿತ ಪ್ರಾರ್ಥನೆ ಮಾಡ್ತಾ, ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳನ್ನು ಸಾಕಷ್ಟು ಯಶಸ್ಸಾಗಿ ನೋಡ್ತೀರಿ. ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಕಾಯಕದಲ್ಲಿ ನಾವಿದ್ದೀರಿ. ಇವತ್ತಿನ ದಿವಸ ಯಾವುದೇ ಒಂದು ಕೆಲಸಗಳಾದರೂ ಮೇಷರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯವರಿಗೆ ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಬೇಕಾದರೆ, ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳನ್ನು ಮತ್ತಷ್ಟು ಅಚ್ಚುಕಟ್ಟಾಗಿ ನಡೆಸಬೇಕಾದ್ರೆ ಇವತ್ತಿನ ದಿವಸ ಯಾವುದಾದ್ರು ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಒಂದು ದೇವಿಯನ್ನು ಪ್ರಾರ್ಥನೆ ಮಾಡಿ. ಜೊತೆಗೆ ಗುರುಗಳ ಆಸ್ಥಾನಕ್ಕಾಗಲಿ, ಅಶ್ವತ್ಥ ಪ್ರಾರ್ಥನೆ ಆಗಲಿ, ಔದುಂಬರ ಪ್ರಾರ್ಥನೆ ಆಗಲಿ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆಯ ಯಶಸ್ಸಿನ ಹಾದಿ ತಮಗಾಗತ್ತೆ. ಹಾಗೆ ವಿದ್ಯಾರ್ಥಿಗಳು
ಸ್ವಲ್ಪ ಹೆಚ್ಚಿನ ರೀತಿ ಓದೋದ್ರ ಕಡೆ ಗಮನ ಕೊಡಿ. ಮೇಷರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಓದೋದ್ರ ಕಡೆ ಸ್ವಲ್ಪ ಗಮನ ಕಡಿಮೆ ಆಗ್ತಾ ಇದೆ. ಬೇರೊಂದು ಕಡೆ ನಿಮ್ಮ ಮನಸ್ಸು ಹರಿಬಿಡ್ತಾ ಇದ್ದೀರಿ, ತಪ್ಪಾಗ್ತಾ ಇದೆ. ಸಾಧ್ಯವಾದಷ್ಟು ಓದುವಂತಹ ವಿದ್ಯಾರ್ಥಿನಿಯರು ಸಾಕಷ್ಟು ಓದಿನ ಕಡೆ ಗಮನ ಕೊಟ್ಟರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಯಶಸ್ಸಾಗುತ್ತೆ. ಆದರೆ ಓದೋ ಸಮಯದಲ್ಲಿ ನಾವು ಅನ್ಯ ಮಾರ್ಗಗಳನ್ನು ಹಿಡಿದ್ರೆ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಅಡಕು ತೊಡಕುಗಳಾಗುತ್ತೆ, ಎಲ್ಲೋ ಒಂದು ಕಡೆ ತಲೆ ಬಗ್ಗಿಸ್ಬೇಕಾಗತ್ತೆ. ಇನ್ನು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ. ಜೊತೆಗೆ ಯಾವುದೇ ಒಂದು ಅಸಾಧ್ಯವಾದಾದರೂ ಸಹಿತ ಸಾಧನೆ ಮಾಡ್ಕೊಳ್ಬಹುದಾ ಅಂತ ಒಂದು ವಿಶೇಷವಾದಂಥ ದಿನವೂ ಹೌದು. ಆದರೆ ಮಧ್ಯಾಹ್ನ 11 ಗಂಟೆ ಅಂದರೆ 11ರಿಂದ 12 ಗಂಟೆ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಮಾಧ್ಯಾಹ್ನಿಕ 11ರಿಂದ 12 ಗಂಟೆ ತನಕ ಈ ಸಮಯದಲ್ಲಿ ಆಗುವಂತಹ ಸ್ವಲ್ಪ ಬದಲಾವಣೆಗಳು, ಅಸಮಾಧಾನ ಸನ್ನಿವೇಶಗಳು ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣದ ಮುಗ್ಗಟ್ಟು ಇವೆಲ್ಲವೂ ಕಾಣಬಹುದು. ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಈ ಸಮಯವನ್ನು ದಾಟಿದ್ರೆ ಖಂಡಿತ ಸಂಜೆವರೆಗೂ ಯಾವ ಸಮಸ್ಯೆಯೂ ನಿಮ್ಮದಲ್ಲ, ನೆಮ್ಮದಿಯಾಗಿರಬಹುದು, ನಗನಗ್ತಾ ಇರಬಹುದು. ಹಾಗೆ ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಇರಲಿ, ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ಯಶಸ್ಸಿದೆ. ಕೆಲಸಗಳಲ್ಲಿ ಸಾಕಷ್ಟು ಲಾಭವೂ ಇದೆ. ಹಾಗೆ ಮನಸ್ಸನ್ನು ನೀವು ಹೇಗೆ ಸಂಕಲ್ಪವನ್ನು ಮಾಡ್ತೀರೋ, ಯಾವ ಕೆಲಸವನ್ನು ಮಾಡಬೇಕು ಅಂತ ನೀವು ಅಂದ್ಕೊಳ್ತೀರೋ, ಹಠದಿಂದ ಛಲದಿಂದ ಆ ಕೆಲಸವನ್ನು ಕಂಪ್ಲೀಟ್ ಮಾಡ್ತೀರಿ. ಇವತ್ತು ನಿಜಕ್ಕೂ ಬಹಳ ಒಳ್ಳೆಯ ಯೋಗ ಇರತಕ್ಕಂಥದ್ದು, ಯೋಗ ಫಲವನ್ನು ಸಿದ್ಧಿಸ್ಕೊಳ್ತಕ್ಕಂಥದ್ದು, ನಿಮ್ಮ ಅದೃಷ್ಟ ರೇಖೆಯನ್ನು ಭಾಳಷ್ಟು ಬಲವಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ನಿಮ್ಮ ಇವತ್ತಿನ ದಿವಸ ಯಾವುದೇ ತರಹ ಅನುಷ್ಠಾನಗಳನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಬೇಕಾದ್ರೂ ಸ್ವಲ್ಪ ಶ್ರದ್ಧೆಯಿಂದ ನೀವು ಮಾಡಿದ್ದೇ ಕೆಲಸಗಳಾದರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಜೊತೆಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ದಾನ ಧರ್ಮಗಳ ಕಡೆ ಸ್ವಲ್ಪ ಚಿಂತನೆ ಮಾಡಿ. ನಿಮಗೆ ದೇವರು ಕೊಟ್ಟಿದ್ದರಲ್ಲಿ ₹1 ಕೊಟ್ಟರೆ 10 ಪೈಸೆದಷ್ಟು ದಾನ ಮಾಡಿ ಸಾಕು. ಇಷ್ಟು ದಾನದ ಬುದ್ಧಿಯನ್ನು ಇಟ್ಕೊಂಡ್ರೆ, ಅಂದರೆ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಬಡರೇಖೆಯಲ್ಲಿರ್ತಕ್ಕಂಥವರನ್ನು ಗಮನಿಸ್ಕೊಂಡು ಏನಾದರೂ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ. ನೋಡಿ, ಸಹಾಯ ಅಂತಕ್ಕಂಥದ್ದು ಸಾಲ ಮಾಡಿ ಮಾಡಬೇಕಾದ್ದಲ್ಲ, ಅಥವಾ ನಿಮಗಿಲ್ದಿರ ಇನ್ನೊಬ್ಬರು ಕೊಡಬೇಕಾದ್ದಲ್ಲ. ನಿಮಗಿಟ್ಕೊಂಡು ಮತ್ತೊಬ್ಬರಿಗೆ ಸ್ವಲ್ಪ ಸಹಾಯನ ಮಾಡುವಂಥದ್ದು ಅದು ದೊಡ್ಡತನ ಆಗುತ್ತೆ. ಖಂಡಿತ ಒಳ್ಳೆಯ ಒಂದು ಮನಸ್ಥಿತಿ ಆಗುತ್ತೆ. ಇದರಿಂದ ಯಶಸ್ಸನ್ನು ಸಂಪಾದನೆ ಮಾಡ್ಕೊಳ್ಬೋದಾಗುತ್ತೆ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವಯಸ್ಸಾದಂಥವರು ಸ್ವಲ್ಪ ಇವತ್ತು ಓಡಾಡುವಾಗ, ನಡೆದಾಡುವಾಗ ಸ್ವಲ್ಪ ಜೋಪಾನ, ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳುವಂಥದ್ದು, ಕಾಲು ಜಾರುವಂಥದ್ದು, ಏಟ್ ಮಾಡ್ಕೊಳ್ಳುವಂಥದ್ದು ಇದಾಗಬಹುದು. ಅಂದರೆ 70 ವರ್ಷ ದಾಟಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ, ಸಾಧ್ಯವಾದಷ್ಟು ಇನ್ನೊಬ್ಬರ ಸಹಾಯ ತೆಗೆದುಕೊಂಡು ನೀವು ಒಂದು ಹೆಜ್ಜೆ ಮುಂದೆ ಹಾಕೋದು ಬಹಳ ಉತ್ತಮ. ಇನ್ನು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಹೋದ್ರೂ ಅಡ್ಡಿ ಆತಂಕ ಇದೆ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಇರುತ್ತೆ. ಹಾಗೆ ಇನ್ನೊಬ್ಬರನ್ನ ನಂಬಿ ಕೆಲಸ ಮಾಡೋದು ಬೇಡ. ನಿಮ್ಮ ಜ್ಞಾನವೆಷ್ಟಿದೆಯೋ ನೀವು ಮಾಡಬೇಕಾದ್ದನ್ನು ಒಂದು ನಿಸ್ವಾರ್ಥತಾ ಮನೋಭಾವದಿಂದ, ಶ್ರದ್ಧೆಯಿಂದ ನಿಮ್ಮ ಕೆಲಸವನ್ನು ನೀವು ತೋರಿಸಿ ಖಂಡಿತ ಯಶಸ್ಸನ್ನು ನೋಡ್ತೀರಿ. ಹಾಗೆ ನಿಮ್ಮ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ. ಚಂದ್ರನ ಒಂದು ಆಶೀರ್ವಾದದಿಂದ, ಗುರುವಿನ ಸಂಪೂರ್ಣ ಅನುಗ್ರಹದಿಂದ ಗುರುಬಲ ಇದೆ, ಒಳ್ಳೆಯ ಯಶಸ್ಸು ಇದೆ, ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ರವಿ ಇರ್ತಕ್ಕಂಥದ್ದು, ಜೊತೆಗೆ ಶುಕ್ರನ ಅನುಗ್ರಹದಿಂದ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು ಬಹಳಷ್ಟು ವಿಶೇಷವಾಗಿರುತ್ತೆ. ನಿಮ್ಮ ಆಸೆ, ನಿಮ್ಮ ಹೃದಯದಲ್ಲಿ ಒಂದು ಆಸೆ ಇದೆ, ತುಂಬ ದಿನಗಳಿಂದ ಆಸೆ ಈಡೇರಿಸ್ಕೊಳ್ಳೋಕ್ಕಾಗದಿರಾ ಬಹಳ ಒದ್ದಾಡ್ತಾ ಇದ್ದೀರಿ. ನಿಮ್ಮ ಆತ್ಮೀಯರೊಂದಿಗೆ ಮಾತಾಡುವಂಥದ್ದು ಅಥವಾ ನಿಮ್ಮ ಅಪೇಕ್ಷೆ ಈಡೇರ್ದಿರ ಒದ್ದಾಡ್ತಕ್ಕಂಥದ್ದು, ಕಣ್ಣೆದುರುಗ ಇದ್ದು ಮೃಷ್ಟಾನ್ನ ಮುಂದಿದ್ದು ತಿನ್ಲಿಕ್ಕೆ ಆಗದಿರತಕ್ಕಂಥ ಪ್ರಸಂಗ ಎದುರಾಗುವಂಥದ್ದು ಸಹಿತ ಸಿಂಹರಾಶಿಯವರಿಗಿದೆ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂತಹ ನಿತ್ಯಾನುಷ್ಠಾನದ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದ್ದೇ ಆದರೆ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತೀರಿ, ಒಳ್ಳೆಯ ಯಶಸ್ಸನ್ನು ಪಡಿತೀರಿ. ಇನ್ನು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಶುಕ್ರನ ಅನುಗ್ರಹ ಚೆನ್ನಾಗಿದೆ. ನಿಮ್ಮ ವರ್ಚಸ್ಸು ತೇಜಸ್ಸಿನಿಂದಲೇ ನಿಮ್ಮ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ನಿಮ್ಮ ಮಾತು, ನಿಮ್ಮ ರೀತಿ ನೀತಿ, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರ ಮಧ್ಯದಲ್ಲಿ ಆಡ್ತಕ್ಕಂಥ ಮಾತುಗಳು ಸ್ವಲ್ಪ ಜೋಪಾನ. ನೀವು ಎಲ್ಲರನ್ನೂ ಒಳ್ಳೆಯವರು ಅಂತ ನೀವು ತಿಳಿತೀರಿ, ಆದರೆ ನಿಮ್ಮ ಪರಿಸರದಲ್ಲಿ ನಿಮಗೆ ಗೊತ್ತಿಲ್ಲದಂತಹ ಶತ್ರುಗಳು ಉಲ್ಬಣ ಆಗಿರ್ತಾರೆ. ಆ ಶತ್ರುಗಳ ಅಟ್ಟಹಾಸದಿಂದ ನಿಮ್ಮ ಮನಸ್ಸನ್ನು ನೊಂದ್ಕೋಬೇಕಾಗತ್ತೆ. ಸಾಧ್ಯವಾದಷ್ಟು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರಯಾಣದ ವೇಳೆ ಆಗಲಿ, ದೂರಭಾರ ಪ್ರಯಾಣ ಇದ್ದರೆ ಆಗಲಿ, ಅಥವಾ ನೀವೇ ಡ್ರೈವ್ ಮಾಡ್ತಾ ಇದ್ರು ಸಹಿತ ಸ್ವಲ್ಪ ಜೋಪಾನ. ಇವತ್ತಿನ ಕೆಲಸಗಳಲ್ಲಿ ಸ್ವಲ್ಪ ಅಚ್ಚುಕಟ್ಟಾಗಿ ಸಮಾಧಾನ ಚಿತ್ತರಾಗಿ ಕೆಲಸಗಳನ್ನು ಮುಂದುವರಿಸಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ. ಈಗ ಯಾವುದರ ಸಮಯ? ಸ್ವರ ಜ್ಯೋತಿಷ್ಯವನ್ನ ಪ್ರಾರಂಭ ಮಾಡೋ ಸಮಯ. ಬನ್ನಿ, ಈಗ ಕರೆ ಮಾಡಿ ಕಾಯ್ತಿರೋರು ಯಾರು? ಮೊದಲನೇ ಕರೆ ಯಾರು ಮಾಡಿದಾರೆ ಕೇಳೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರಮ್ಮ ಮಾತಾಡ್ತಿರೋದು? ನನ್ನ ಹೆಸರು ಸುಮಿತ್ರಾ ಅಂತ ಹೇಳಿ.
ಆಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸುಮಿತ್ರಾ ಅವ್ರೆ? ಬೆಂಗಳೂರಿಂದ ರೆಸಿಡೆನ್ಸಿ ರೋಡಿಂದ ಮೇಡಮ್. ಬಹಳ ಸಂತೋಷ. ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ಹಲೋ, ಯಾರ ಬಗ್ಗೆ ಕೇಳ್ಬೇಕಿತ್ತು ಸುಮಿತ್ರಾ ಅವ್ರೆ? ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಗುರೂಜಿ ಇದಾರೆ, ಮಾತಾಡಿಮ್ಮ. ಹಲೋ. ಹಲೋ. ಹಾ ಹೇಳಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಾ ತಾಯಿ? ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಿದ್ದು, ನಿಮ್ಗೆ ಫೋನ್ ಮಾಡಕ್ಕೆಲ್ಲ ಏನೂ ಸಿಗ್ತಿರ್ಲಿಲ್ಲ ಗುರುಜಿ. ಇವತ್ತು ಗುರುವಾರ, ಒಳ್ಳೆ ದಿನ. ಇವತ್ತು ನಿಮ್ಮ ಕರೆ ಸಿಕ್ಕಿದೆ. ಹೇಳಿ ತಾಯಿ, ಮಾತಾಡಿ. ಏನಿಲ್ಲ ಗುರುಜಿ, ಒಂಥರ ಮನೇಲಿ ನೆಮ್ಮದಿನೇ ಇರಲ್ಲ. ನನ್ಗೆ ಹುಷಾರಿರಲ್ಲ. ಅವನ್ಗೆ ಚಿಕ್ಕ 2 ವರ್ಷದ ಮಗುನಿಂದನೇ ಕುತ್ತಿಗೆಲಿ ಒಂದು ಸರ್ಜರಿ ಆಗಿದೆ ನೆತ್ತತ್ರ. ಹೊರಗಡೆಯಿಂದ ಥೈರೋ ಗ್ಲಾಸಸ್ ಅಂತ ಹೇಳ್ಬಿಟ್ಟು ಆಪರೇಷನ್ ಆಗಿತ್ತು ಗುರುಜಿ. ಅವನ್ಗೆ ಆಗ್ಲೀಗ 6 ಸಲ ಆಗಿದೆ ಅಲ್ಲಿ. ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಗುರುಜಿ. ಈಗ ಮತ್ತೆ ಲಾಸ್ಟ್ ಮಂತ್ ಒಂದ್ಸಲ ಮಾಡ್ಸಿದೀವಿ ಗುರುಜಿ. ಅವನ್ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಇದರಮ್ಮ ಮಗು ಏನು, ಎಷ್ಟು ವಯಸ್ಸಮ್ಮ ಆತನಿಗೆ? ಹಲೋ. ಎಷ್ಟು ವಯಸ್ಸಮ್ಮ ಮಗನಿಗೆ? ಅವನ್ಗೆ ಇವಾಗ 14 ಇಯರ್ಸ್ ಗುರುಜಿ. 14 ವರ್ಷ ಮಗು ಆದ್ರೂ 4 ಸತಿ ಆಪರೇಷನ್ ಆಗಿದೆಯಾ? ಹಲೋ. 14 ವರ್ಷ ಮಗನಿಗೆ 4 ಅಥವಾ 6 ಸತಿ ಆಗಿದೆ? 14 ವರ್ಷ, 9ನೇ ತರಗತಿಲಿ ಓದ್ತಾ ಇದ್ದಾನೆ ಗುರುಜಿ. ಹಾ ಹಾ. ಅವನ ಆತರ ಅದು ಸ್ಕಿನ್ ಹೊರಗಡೆಯಿಂದ ಮಾಡಿದ್ದಾರೆ, ಒಳಗಡೆಯಿಂದ ಮಾಡಿಲ್ಲ ಆಪರೇಷನ್. ಹಾ ಹಾ. ಅದ್ ಮಾಡ್ದಂಗೆ ಅದ್ ಮತ್ತೆ ಒಂದೊಂಚೂರು ಉಳಿದಿದೆ, ಮತ್ತೆ ಅದು ಚಿಗುರ್ತಾನೆ ಇರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಇವಾಗ ಲಾಸ್ಟ್ ಮಂತ್ ಮಾಡಿಸ್ತೀವಿ ಗುರುಜಿ. ಎಲ್ಲಿ ಮಾಡೋದು ಅದು ಅಪ್ಲಿಕೇಶನ್? ಇದು ಆಪರೇಷನ್ ಎಲ್ಲಿಗೆ ಸರಿಯಾಗಿ ಬರುತ್ತಮ್ಮ? ಅದು ಎಲ್ಲಿ ಮಾಡ್ತಾರೆ? ಕುತ್ತಿಗೆ ಭಾಗ ಮಧ್ಯದಲ್ಲಿ ಮಾಡಿದ್ದಾರೆ ಗುರುಜಿ. ಮತ್ತೆ ಅನ್ನ ಆಹಾರಕ್ಕೆ, ಆತನ ತಿನ್ಲಿಕ್ಕೆ, ಇಲ್ಲ ಉಸಿರಾಡಲಿಕ್ಕೆ ಅದೆಲ್ಲ ಯಾವ್ದು ಇಲ್ಲ. ಅವ್ನ್ಗೆ ಏನು ಸತ್ಯ ಇಲ್ಲ, ಎಲ್ಲ ಊಟ ಮಾಡ್ತಾನೆ, ಹೊರಗಡೆ ಚೆನ್ನಾಗಿದ್ದಾನೆ, ಆಟ ಆಡ್ಕೊಂಡು. ಏನು 99% ಎಲ್ಲ ಆಪರೇಷನ್ ಸಕ್ಸಸ್ ಆಗಿದೆ ಅಂತ ಹೇಳ್ತಾರೆ ಗುರುಜಿ. ಮತ್ತೆ ಹಂಗೆ ಆಗ್ಬಿಡುತ್ತೆ ಅದು. ಒಂದ್ ಕೆಲಸ ಮಾಡಿ ತಾಯಿ, ನಿಮ್ಮ ಮಗನ ಒಂದು ಕಣ್ಣಿನ ರೇಖೆ ಫೋಟೋ ಕಳ್ಸ್ಕೊಡ್ತೀರಮ್ಮ? ಆಯ್ತು ಗುರುಜಿ, ಕಳ್ಸ್ಕೊಡಿ ತಾಯಿ. ಆಮೇಲೆ ಒಂಥರ ನೆಮ್ಮದಿನೇ ಇರಲ್ಲ ಗುರುಜಿ. ಯಾವಾಗ್ಲೂ ನನಗೆ ತಲೆನೋವು ಯಾವಾಗ್ಲೂ ತಲೆನೋವು ಬರುತ್ತೆ, ಮೈಕೈ ನೋವು, ಇದು ಯಾವಾಗ್ಲೂ ಹಾಗೆ ಆಗುತ್ತೆ ಗುರುಜಿ. ಅಮ್ಮ ನಿಮ್ಮ ಪೂರ್ತಿ ಹೆಸರು ಹೇಳಿ? ಸುಮಿತ್ರಾ. ಸುಮಿತ್ರಾ, ಶತವಿಷ ನಕ್ಷತ್ರ, ಕುಂಭರಾಶಿ. ನಾಮನಕ್ಷತ್ರ ಪ್ರಕಾರವಾಗಿ ತೆಗೆದುಕೊಂಡ್ರು, ನಿಮ್ಮ ಸ್ವರತರಂಗದಲ್ಲಿ ತೆಗೆದುಕೊಂಡ್ರು, ಇನ್ನೂ ಒಂದು ವರ್ಷ 8 ತಿಂಗಳ ತನಕ ಈ ಸಮಸ್ಯೆಗಳು ನಿಮಗೆ ತಪ್ಪಿದ್ದಲ್ಲ ತಾಯಿ. ಇನ್ನು 1 ವರ್ಷ 8 ತಿಂಗಳ ತನಕ ನಿಮ್ಮ ಸಮಸ್ಯೆಗಳು ಹೀಗೇ ಇರುತ್ತೆ. ಮನಸ್ಸಿಗೆ ಸಮಂಜಸವಾಗಿರೋದಿಲ್ಲ, ನೆಮ್ಮದಿ ಇರೋದಿಲ್ಲ, ಭಗವಂತ ಎಲ್ಲ ಕೊಟ್ಟರು ಸಹಿತ ನೋಡಿ ಆನಂದಿಸಕ್ಕಾಗುವುದಿಲ್ಲ. ಕೆಲವು ಸನ್ನಿವೇಶಗಳು ನಿಮ್ಮ ತಪ್ಪೇ ಇರೋದಿಲ್ಲ, ಆದರೂ ನೀವು ತಲೆ ಬಗ್ಗಿಸಬೇಕಾದ ಪ್ರಸಂಗ ಎದುರಾಗಿರುತ್ತೆ. ಇಂತೆಲ್ಲ ಸಮಸ್ಯೆಗಳನ್ನ ನೀವು ಅನುಭವಿಸಬೇಕಾಗುತ್ತೆ ಸಹಿತ. ಇದಕ್ಕೆ ಪರಿಹಾರ ಅಂತಕ್ಕಂಥದ್ದು ಒಂದು ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡುವಂಥದ್ದು, ಜೊತೆಗೆ ಶನೇಶ್ವರನ ದರ್ಶನಕ್ಕೆ ಪ್ರತಿ ಶನಿವಾರ ಸಾಧ್ಯವಾದರೆ ಹೋಗಿ ದರ್ಶನ ಮಾಡ್ಕೊಂಡ್ ಬರುವಂಥದ್ದು. ಇವೆರಡು ಕೆಲಸ ನೀವು ಮಾಡಿ. ಅಥವಾ ನಿಮ್ಮ ಮನೆ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಎಲ್ಲರೂ ಬನ್ನಿ ವೃಕ್ಷ ಇದ್ರೆ ಒಂದು 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಇಷ್ಟು ಕೆಲಸ ನೀವು ಮಾಡಿ ತಾಯಿ, ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಮ್ಮ. ಒಳ್ಳೇದಾಗ್ಲಿ ತಾಯಿ. ಸುಮಿತ್ರಾ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಆದಷ್ಟು ಬೇಗ ನಿಮ್ಮ ಮಗ ಹುಷಾರಾಗ್ಲಿ ಅಂತ ನಾವು ಕೂಡ ಕೇಳ್ಕೊಳ್ತೇವೆ. ವೀಕ್ಷಕರೇ, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಕೇಳಿಸ್ತಾ ಇದೆಯಾ ನಮ್ಮ ಧ್ವನಿ ತಮ್ಗೆ? ಹಲೋ, ಮಾತಾಡಿಮ್ಮ. ಟಿವಿ ನೋಡ್ತಾ ಇದ್ದೀರಾ? ಟಿವಿ ನೋಡ್ತಾ ಇದಾರೆ, ಬಹುಶಃ ಕರೆ ಕಟ್ ಆಗಿದೆ ಅಂತ ಭಾವಿಸ್ತೇನೆ. ದಯಮಾಡಿ ಯಾರು ಕೂಡ ಈ ತರ ಮಾಡ್ಬಿಡಿ. ನೋಡಿ, ಈಗ ಮಾತಾಡ್ತಾರೆ. ಹಲೋ, ನಮಸ್ತೆ ಮಾ, ಯಾರು ಮಾತಾಡ್ತಿರೋದು? ಹಲೋ, ನಮಸ್ತೆ, ಕೇಳಿಸ್ತಾ ಇದೆಯಾ ನಿಮ್ಗೆ ನಮ್ಮ ಧ್ವನಿ? ಇರ್ಲಿ, ಮತ್ತೊಮ್ಮೆ ಕರೆ ಮಾಡಿ. ಹಲೋ, ಕೇಳಿಸ್ತಿದ್ಯಾ? ಮಾತಾಡಿ ಮೇಡಮ್. ನಮಸ್ತೆ. ನಮಸ್ತೆ ಮಾ, ಟಿವಿ ನೋಡ್ಬಿಡಿ ದಯವಿಟ್ಟು. ಯಾರ ಬಗ್ಗೆ ಕೇಳ್ಬೇಕಿತ್ತು? ಗುರುಜಿ ಹತ್ರ ಮಾತಾಡ್ಬೇಕಿತ್ತು. ಫಸ್ಟ್ ಲೌಡ್ ಸ್ಪೀಕರ್ ಆಫ್ ಮಾಡಿ, ಎಕೋ ಹೊಡಿಯುತ್ತೆ. ಮಾತಾಡಿ ಗುರುಜಿ. ನಿಮ್ ಹೆಸರು ಹೇಳಿಮಾ. ಹಲೋ, ಆ ಕಡೆ ಟಿವಿ ನೋಡ್ತಾ ಇದ್ದೀರಾ, ಈ ಕಡೆ ಲೌಡ್ ಸ್ಪೀಕರ್ ಆನ್ ಮಾಡ್ಕೊಂಡಿದ್ದೀರಾ. ನಿಮ್ ವಾಯ್ಸ್ ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ. ನಮಸ್ತೆ ಅಮ್ಮ, ಮಾತಾಡು ತಾಯಿ. ಅವಾಜ್ ಸರಿ ಕೇಳಿಸ್ತಿಲ್ಲ ಗುರು. ನೀನು ಲೌಡ್ ಸ್ಪೀಕರ್ ಆನ್ ಮಾಡಿರ್ತಕ್ಕಂಥದನ್ನ ಆಫ್ ಮಾಡಮ್ಮ. ನಾವು ಮನೆ ಕಟ್ಟೋ ಬಗ್ಗೆ ಕೇಳ್ಬೇಕಿತ್ತು. ನಾವು ತುಂಬಾ ವರ್ಷದಿಂದ ಮನೆ ಕಟ್ಬೇಕಂತ ಟ್ರೈ ಮಾಡ್ತಿದೀವಿ, ಆದ್ರೆ ಆಯ್ತಿಲ್ಲ. ನಾವು ಬಾಂಬೆಯಿಂದ ಕಾಲ್ ಮಾಡ್ತಿರೋದು. ಹಾ ಹಾ. ಎಲ್ಲಿ ಬಾಂಬೆಯಲ್ಲಿ ವಾಸ ಇದ್ದೀರಾ? ಹಲೋ, ಲೌಡ್ ಸ್ಪೀಕರ್ ಆಫ್ ಮಾಡ್ತಿಲ್ಲ ಗುರುಜಿ. ಮಗು, ನೀವು ಜೋರಾಗಿ ಮಾತಾಡ್ತಾ ಇಲ್ಲ ತಾಯಿ. ನೀವು ಜೋರಾಗಿ ಮಾತಾಡಬೇಕು, ಲೌಡ್ ಸ್ಪೀಕರ್ ಆಫ್ ಮಾಡಬೇಕು, ಟಿವಿ ನೋಡಬಾರ್ದು. ಇಷ್ಟೇ ಅವಾಜ್ ಕೇಳಿಸ್ತಿರೋದು. ಹೌದಾ? ಓಕೆಮ್ಮ. ಮನೆ ಕಟ್ಟುವಂತಹ ಚಿಂತನೆಯಲ್ಲಿದ್ದೀರಿ? ಹೌದು ಹೌದು ಗುರುಜಿ. ಯೋಚನೆ ಮಾಡ್ಬೇಡಿಮ್ಮ. ನಿಮ್ಮ ಮನೆದೇವ್ರ ಹೆಸರು ಹೇಳಿಮ್ಮ. ನಮ್ದು ಮಾಯಮ್ಮ ಅಂತ ಹೇಳಿ.
ಹೌದು. ನಿಮ್ಮ ಪತಿದೇವ್ರು ಏನ್ ಕೆಲಸ ಮಾಡ್ತಾರೆ? ನಮ್ಮ ಯಜಮಾನ್ರು ವಿಡಿಯೋಕಾನ್ ಅಲ್ಲಿ ಕೆಲಸ ಮಾಡ್ತಾರೆ, ಟಿವಿ ಮೆಕ್ಯಾನಿಕ್. ಟಿವಿ ಮೆಕ್ಯಾನಿಕ್. ಓಕೆಮ್ಮ, ಒಳ್ಳೇದಾಗ್ಲಿ ತಾಯಿ. ಎಲ್ಲಿ ಬಾಂಬೆಲೆ ವಾಸ ಇದ್ದೀರಾ ನೀವು? ಹೌದು, ಬಾಂಬೆಲೆ. ಒಳ್ಳೇದಾಗ್ಲಿ ತಾಯಿ. ಮನೆ ಬಗ್ಗೆ ನಿಮ್ಮ ಚಿಂತನೆ ಇದೆ? ಹೌದು. ಆದಷ್ಟು ಬೇಗ ಅನುಕೂಲ ಆಗತ್ತೆ, ಚಿಂತೆ ಮಾಡಬೇಡಿ. ಆದರೂ ಪ್ರಸ್ತುತ ನಿಮ್ಮ ಮನೆಯವರ ಮತ್ತು ನಿಮ್ಮ ಆರೋಗ್ಯದಲ್ಲೂ ಅಷ್ಟೊಂದು ಸಮಂಜಸಕರವಾಗಿ ಕಾಣಿಸ್ತಾ ಇಲ್ಲ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಹಳ ಬಾಧಿಸ್ತಾ ಇದೆ ನೀವಿರ್ತಕ್ಕಂಥ ವಾಸ್ತುಗೃಹದಲ್ಲಿ. ಹೌದು ಗುರುಜಿ. ಸಾಧ್ಯವಾದಷ್ಟು ಒಂದು 9 ಸೋಮವಾರ ಫಸ್ಟ್ ಶಿವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ. ಆಯ್ತು ಗುರುಜಿ. ನನ್ ಮಗ ಆದಿತ್ಯ ತುಂಬಾ ಹಠ ಮಾಡ್ತಾನೆ ಗುರುಜಿ. ಎಷ್ಟು ವಯಸ್ಸು ಅವನ್ಗೆ? 5 ವರ್ಷ. 5 ವರ್ಷ ಮಗು ಅಲ್ವಮ್ಮ? ಹೌದು ಗುರುಜಿ. ಅವನು ಹಠ ಮಾಡೋದನ್ನ ನೋಡಿ ಸಂತೋಷ ಪಡ್ಬೇಕಲ್ವ ತಾಯಿ ನೀನು? ಯಾಕೆಂದ್ರೆ ಮಕ್ಕಳು ನನಗೆ ತುಂಬಾ ಖುಷಿ ಆಗ್ತಿದೆ. ಇವತ್ತು ಹೇಳಿದ್ರಿ ನೀವ್ ಏನ್ ಅನ್ಕೊಂಡ್ರು ಸಾಧಿಸ್ಬೋದು ಅಂತ ಹೇಳ್ಬಿಟ್ಟು. ನಿಜ ನನ್ಗೆ ಎಷ್ಟ್ ಖುಷಿ ಆಗ್ತಿದೆ ಅಂದ್ರೆ ಮಾತಾಡೋದಕ್ಕೆ ಮಾತುಗಳೇ ಸಿಕ್ತಿಲ್ಲ, ಅಷ್ಟೊಂದು ಖುಷಿ ಆಗ್ತಿದೆ ಗುರುಜಿ. ಅದಕ್ಕೆ ಇರ್ಬೇಕು, ಅವಾಗಿಂದ ನಾವು ಹಲೋ ಹಲೋ ಅಂದ್ರು ನಿಮ್ ಪಾಡ ನೀವು ಸೈಲೆಂಟ್ ಆಗಿ ನಗ್ತಾ ಇದ್ರೇನು? ನಿಜ ಗುರುಜಿ, ಖುಷಿ ಆಗ್ತದೆ ಅಂದ್ರೆ ಇಲ್ಲಿ ನಮ್ಮ ಇದ್ದಾರೆ, ಅವ್ರಿಗೆ ತುಂಬಾ ವರ್ಷ, ಯಾರೇ ಒಂದ್ 3-4 ವರ್ಷದಿಂದ ತುಂಬಾ ಕಷ್ಟದಲ್ಲಿದ್ದಾರೆ, ಕೆಲ್ಸ ಇಲ್ಲ. ಅವ್ರ ಜೊತೆ ಸ್ವಲ್ಪ ಮಾತಾಡಿ ಗುರುಜಿ ಪ್ಲೀಸ್. ಓಹೋ, ಬಾಂಬೆಗೆ ಫಿಕ್ಸ್ ಇವತ್ತು. ಹೇಳಮ್ಮ, ಬೇಕು ಕೊಡಮ್ಮ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಪ್ಪ. ಗುರುಜಿ, ಈಗ 3 ವರ್ಷ ಆಯ್ತು. ಒಂದ್ ಕೇಸ್ ಇತ್ತು, ಹೆಂಗೋ ಅದ್ ಮುಗೀತು ದೇವತೆಯಿಂದ. ಆದ್ರೆ ಈಗ ನನ್ ಕೆಲ್ಸ ಹೊರಟೋಗಿದೆ. ನಾನ್ ಒಳ್ಳೆ ಕೆಲ್ಸದಲ್ಲಿದ್ದೆ. ಕೆಲ್ಸ ಹೋಗಿ ಈಗ ನನ್ ಕೆಲ್ಸ ಹುಡುಕ್ತಾ ಇದ್ದೀನಿ. ಹೋಗ್ತೀನಿ, ಇಂಟರ್ವ್ಯೂ ಕೊಡ್ತೀನಿ. ಜನವರಿ 1 ಅಲ್ಲಿ ಒಳ್ಳೆ ಕೆಲಸ ಆಗುತ್ತೆ. ನಮ್ಮ ವಾಹಿನಿಗೆ ಸ್ವೀಟ್ ಕಳಿಸಿ. ಡೆಫಿನೆಟ್ಲಿ ಸರ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಶನಿವಾರ ಮರಿಬೇಡಿ, ಗುರೂಜಿ ಅವ್ರು ಹೇಳಿದಂತೆ ಏನೆಲ್ಲ ನೀವು ಕೆಲಸವನ್ನ ಮಾಡಬೇಕೋ ಅದನ್ನ 12:30, 12:45 ಮುಗಿಸ್ಕೊಂಡ್ಬಿಡಿ. 1 ಗಂಟೆಯಿಂದ 3 ಗಂಟೆವರೆಗೂ ಅಲ್ಲಾಡ್ದಿರೋ ಹಾಗೆ ಟಿವಿ ಮುಂದೆ ಕುಳಿತುಕೊಂಡು ಶನೈಶ್ಚರ ಮಹಾಯಾಗ ಪ್ರಸಾರವಾಗ್ತಿದೆ ಕಾರ್ಯಕ್ರಮ. ಹಾಗಾಗಿ ತಪ್ಪದೆ ವೀಕ್ಷಿಸಿ. ಗುರೂಜಿಯವರು ಅಷ್ಟೇ ಅಲ್ಲ, ಕಾರ್ಯಕ್ರಮದಲ್ಲಿ ಮಂತ್ರೋಪದೇಶ ಮಾಡಿದ್ದಾರೆ, ಅದನ್ನ ನೀವು ಕೂಡ ಉಚ್ಚರಿಸಿ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಗುರೂಜಿ, ಮುಂದಿನ ರಾಶಿ ತುಲಾ ರಾಶಿ. ಖಂಡಿತ. ಇನ್ನ ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ತುಲಾರಾಶಿಯವರಿಗೆ ಸಾಕಷ್ಟು ಯಶಸ್ಸಿದೆ. ಇವತ್ತಿನ ದಿವಸ ನಿಮ್ಮ ಕೆಲಸಗಳ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಟ್ಟರೆ ಮತ್ತಷ್ಟು ಅನುಕೂಲ. ನೀವು ಹೇಗೆ ಇರಿ, ಏನೇ ಮಾಡಿ, ಒಟ್ಟಂತೂ ಸಂತೋಷ. ಇವತ್ತು ನಿಮ್ಮಲ್ಲಿ ಸಾಕಷ್ಟು ಒಂದು ಉಲ್ಲಾಸ ಇರ್ತಕ್ಕಂಥದ್ದು, ನೆಮ್ಮದಿ ಇರ್ತಕ್ಕಂಥದ್ದು, ಹೆಚ್ಚಿನ ಅಭಿವೃದ್ಧಿ ನೋಡ್ತಕ್ಕಂಥ ದಿನ ಇವತ್ತು ನಿಮ್ಮ ರಾಶಿ ಫಲದಲ್ಲಿದೆ. ತುಲಾರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಮನೆ ಸಮೀಪ ಸುತ್ತಮುತ್ತ ಎಲ್ಲನ ಶ್ರೀನಿವಾಸನ ಸಾನ್ನಿಧ್ಯವಿದ್ದರೆ ಫಸ್ಟ್ ಶ್ರೀನಿವಾಸನ ದರ್ಶನ ಮಾಡಿ 1-2 ತುಳಸಿ ದಳವನ್ನು ತೆಗೆದುಕೊಂಡು ಹೋಗಿ ಸ್ವಾಮಿ ಪಾದದ ಮೇಲೆ ಇಡಿಸಿ. ಇಷ್ಟು ಮಾತ್ರ ನೀವು ಮಾಡಿ ಬಂದಿದ್ದಾದರೆ ಸಾಕಷ್ಟು ಯಶಸ್ಸು ನಿಮ್ಮದಾಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರ ಮನಸ್ಸಿನ ಸ್ಥಿತಿ ಚಂಚಲತೆ ಹಾಗೂ ಸಮಸ್ಯೆ ಅಂತಕ್ಕಂಥದ್ದು ಇದೆ. ಆ ಸಮಸ್ಯೆ ಗ್ರಹಗತಿಗಳಿಂದ ಆಗ್ತಕ್ಕಂಥದ್ದು, ಜೊತೆಗೆ ಕೆಲವರು ಸ್ವಯಂಕೃತ ಅಪರಾಧವೂ ಸಹಿತ ಆಗಬಹುದು. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಮಾಡ್ಕೊಳ್ಳುವಂಥ ಸನ್ನಿವೇಶ ಎದುರಾಗ್ಬೋದು. ಭಗವಂತ ಕೊಟ್ಟಿರ್ತಕ್ಕಂಥದ್ರಲ್ಲಿ ತೃಪ್ತಿಪಟ್ಟು ಹೆಚ್ಚಿನ ಸಂತೋಷ ಪಡಬೇಕಾದ್ದು ಧರ್ಮ. ಅದಲ್ಲದಿರ ಅನ್ಯ ಮಾರ್ಗಗಳನ್ನು ಹುಡುಕುವಂತಹ ಮನಸ್ಥಿತಿಯೂ ಆಗಬಹುದು. ಕಾರಣ ಪ್ರಸ್ತುತ ಗ್ರಹಗತಿಗಳ ಸಮಂಜಸವಾಗಿ ಇಲ್ಲದಿರ ಇಂತಹ ಸಮಸ್ಯೆಗಳ ಎದುರಾಗಬಹುದು. ಏನೇ ಆದರೂ ಸಹಿತ ಇವತ್ತಿನ ದಿವಸ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ ಶ್ರೀರಾಮಚಂದ್ರನ ಅನುಷ್ಠಾನವನ್ನು ಮಾಡೋದ್ರಿಂದ ಇರ್ತಕ್ಕಂತಹ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರ ಚಾರ್ಟ್ ಪ್ರಕಾರ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಶಸ್ಸಿನ ಹಾದಿ ನಿಮ್ಮದು. ಧನುರಾಶಿಯಲ್ಲಿರ್ತಕ್ಕಂಥವ್ರು ಧನುರಾಶಿ, ಧನುರ್ಲಗ್ನ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಇವತ್ತಿನ ದಿವಸ ಸ್ವಲ್ಪ ನಿಧಾನಕ್ಕೆ ಆಲೋಚನೆ ಮಾಡಿ ಮುಂದೆ ಹೋಗಿ. ಕೆಲಸಗಳಲ್ಲಿ ಅಷ್ಟು ಯಶಸ್ಸಿರುವುದಿಲ್ಲ. ಆದರೆ ಸಂಜೆ ಒಳಗೆ ಒಂದು ಮನಸ್ಸಿಗೆ ಸಮಂಜಸವಾಗಿರುವಂಥ ಸಂತೋಷಕರವಾದಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿನ ನೀವು ಕೇಳ್ತೀರಿ. ಇವತ್ತು ಬಹಳ ಸಂತಸದ ದಿನ ಮತ್ತು ಆಶ್ಚರ್ಯಕರವಾಗಿರ್ತಕ್ಕಂಥ ದಿನ. ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣತಕ್ಕಂಥ ದಿನ. ಒಳ್ಳೆಯದಾಗಲಿ. ಇನ್ನು ಉಳಿದಂಥ ರಾಶಿಗಳನ್ನು ಮುಂದೆ ಮಾತಾಡೋಣ. ಖಂಡಿತ ಗುರುಜಿ. ಬನ್ನಿ ವೀಕ್ಷಕರೇ, ಸಣ್ಣ ವಿರಾಮವನ್ನ ತೆಗೆದುಕೊಳ್ಳೋಕ್ಕೂ ಮುನ್ನ ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ
ಬಹುಶಃ ಗುರುಜಿ ಕರೆ ಕಟ್ಟಾಗಿದೆ ಅಂತ ಭಾವಿಸ್ತೇನೆ. ಈಗ ಹೇಳ್ಬಿಡೋಣ, ಶನಿವಾರ ಬಹಳ ವಿಶೇಷವಾಗಿ ನಮ್ಮ ಜಿ ಕನ್ನಡ ವಾಹಿನಿಯಲ್ಲಿ ಹೇಗೆ ಶನೈಶ್ಚರನ ಒಂದು ಶಾಂತಿಯಾಗ ಪ್ರಸಾರವಾಗ್ತಾ ಇದೆಯೋ, ಮಹಾಯಾಗದ ಎಲ್ಲ ದೃಶ್ಯಾವಳಿ ಪ್ರಸಾರವಾಗ್ತಿದೆಯೋ, ಅಂತೆಯೇ ಶನಿವಾರವೇ ಕೊನೆಯ ಕಾರ್ತಿಕ ಮಾಸ. ಹಾಗಾಗಿ ಕಾರ್ತಿಕ ಮಾಸದ ಕೊನೆಯ ದಿನ. ಹಾಗಾಗಿ ಗುರುಜಿಯವರು ಬಹಳ ವಿಶೇಷವಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ರಾಣೆಬೆನ್ನೂರಿಗೆ ಹೋಗ್ತಾ ಇದ್ದಾರೆ. ಸ್ಥಳ ಹಿರೇಮಠ ಶನೈಶ್ಚರ ಮಂದಿರ, ಗಂಗಾಪುರ ರೋಡ್. ಈ ಒಂದು ಸ್ಥಳಕ್ಕೆ ಹೋಗ್ತಿದ್ದಾರೆ. ಯಾಕಂದ್ರೆ ಬಹಳ ವಿಶೇಷವಾಗಿ ಗುರೂಜಿಯವರು ಆಗ್ಲೇ ಹೇಳಿದಂತೆ ಶನಿ ಶಿಂಗ್ನಾಪುರ ಅಂತ ಗುರೂಜಿಯವರು ಹೇಳ್ತಾ ಇದ್ರು. ಇತ್ತೀಚೆಗಷ್ಟೇ ಹೋಗಿ ಅಲ್ಲಿ ಬಂದ್ವಿ. ಎಂತಹ ಒಂದು ಪ್ರಭಾವ ಇದೆ, ಶನೈಶ್ಚರನ ಪ್ರಭಾವ ಅಲ್ಲಿದೆ ಅಂತ ಅಲ್ಲಿ ಹೋದವ್ರಿಗೆ ಗೊತ್ತಾಗತ್ತೆ, ನಮಗೆ ಭಾಸವಾಗತ್ತೆ ಅಂತ ಹೇಳಿದ್ರು. ಕರ್ನಾಟಕದಲ್ಲಿ ಅಂತಹದ್ದೇ ಒಂದು ಸ್ಥಳವಿದೆ ಅಂತ ಕೂಡ ಗುರೂಜಿ ಹೇಳಿದ್ರು. ಅದುವೇ ರಾಣೆಬೆನ್ನೂರು ಹಿರೇಮಠದ ಪವಿತ್ರ ಪರಿಸರದಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂತಹ ರಾಷ್ಟ್ರದ 2ನೆಯ ಹಾಗೂ ರಾಜ್ಯದ 1ನೆಯ ಶನೈಶ್ಚರ ಸ್ವಾಮಿಯ ಒಂದು ದೇವಸ್ಥಾನವಿದೆ. ದ್ವಿತೀಯ ವಾರ್ಷಿಕೋತ್ಸವ ಸಮಾರಂಭ ಕೂಡ ಜರುಗ್ತಾ ಇದೆ. ಇದರ ಪ್ರಯುಕ್ತವಾಗಿ ತಿಲಲಕ್ಷ ದೀಪೋತ್ಸವ ಕಾರ್ಯಕ್ರಮ ಜರುಗ್ತಾ ಇದೆ. ಕಾರ್ತಿಕ ಮಾಸದ ಕೊನೆಯ ದಿನ ಅಂದ್ರೆ ಎಲ್ಲೆಲ್ಲೂ ಕೂಡ ಲಕ್ಷ ದೀಪೋತ್ಸವ ನಡೀತಿರುತ್ತೆ. ಇಲ್ಲಿ ವಿಶೇಷವಾಗಿ ತಿಲ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇದೆ. ಎಲ್ಲರೂ ಬನ್ನಿ ಭಾಗವಹಿಸಿ. ಗುರೂಜಿಯವರು ಸಂಜೆ 6ಕ್ಕೆ ಇರ್ತಾರೆ. ಇದೇ ಶನಿವಾರ ಸಂಜೆ 6ಕ್ಕೆ ರಾಣಿಬೆನ್ನೂರಿನಲ್ಲಿ. ನೆನ್ಪಿರ್ಲಿ ಅಂತ ಹೇಳ್ತಾ ಬನ್ನಿ. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನನ್ ವಾಯ್ಸ್ ಕೇಳಿಸ್ತಾ ಇದೆ ನನ್ಗೆ, ಯಾಕಂದ್ರೆ ಟಿವಿ ನೋಡ್ತಾ ಇದ್ದೀರಾ. ಬಹಳ ಜನ ಕರೆಗೆ ಪ್ರಯತ್ನ ಮಾಡ್ತೀರಾ, ಆದ್ರೂ ಯಾಕೋ ಗೊತ್ತಿಲ್ಲ, ಪದೇ ಪದೇ ಇದೇ ತಪ್ಪು ಮಾಡ್ತೀರಾ. ತುಂಬಾ ಬೇಜಾರ್ ಅನ್ಸುತ್ತೆ. ಕರೆನೇ ಬಹಳ ಅಪರೂಪಕ್ಕೆ ನೋಡಿ. ಈಗ ಬಂದ್ರು. ಹಲೋ, ನಮಸ್ತೆ ಮಾ, ಹೇಗಿದ್ದೀರಾ? ಟಿವಿ ವಾಲ್ಯೂಮ್ ಮೊದಲು ಕಮ್ಮಿ ಮಾಡ್ತೀರಾ, ಇಲ್ಲಾಂದ್ರೆ ಕರೆ ಕಟ್ ಆಗತ್ತೆ ನೋಡಿ. ಹಲೋ, ಮಾತಾಡಿ ಮಾ, ನಿಮ್ ಹೆಸರು ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ. ನೋಡಿ, ನಾನು ಹೇಳಿ ಎಷ್ಟೊತ್ತಾಯ್ತು ನಮಸ್ತೆ ಅಂತ. ಟಿವಿ ನೋಡ್ಕೊಂಡು ನಮಸ್ತೆ ಹೇಳ್ತಿದ್ರೆ. ಹೇಳಿ ನಿಮ್ ಹೆಸರನ್ನ. ನಾವು ಪುಣೆಯಿಂದ ಮಾತಾಡ್ತಾ ಇದೀವಿ. ಅಂಬಿಕಾ ಅಂತ ನನ್ನ ಹೆಸರು. ಬಹಳ ಸಂತೋಷ. ಗುರುಜಿ ಇದಾರೆ, ಮಾತಾಡಿ ಮಾ. ಹಲೋ. ಹಲೋ. ಹಾ ಗುರುಜಿ, ನಮಸ್ತೆ. ನಮಸ್ತೆ ಅಮ್ಮ. ಏನಿವತ್ತು ಬಾಬಾರವ್ರ ಆಶೀರ್ವಾದ. ಆ ಕಡೆ ಬಾಂಬೆ, ಈ ಕಡೆ ಪೂನಾ, ಎಲ್ಲ ಆ ಕಡೆಗೆ ಹೋಗ್ತಾ ಇದೆ ಫೋನ್ ಕರೆಗಳು. ಸಂತೋಷ ಆಗ್ತದೆ. ಮಾತಾಡಕ್ಕೆ ಆಗ್ತಾ ಇಲ್ಲ ಗುರುಜಿ. ನಾವು 6 ದಿವಸದಿಂದ ಪ್ರಯತ್ನ ಮಾಡತ್ತೀನಿ ಫೋನ್, ಆದ್ರೆ ಇವತ್ತು ಕರೆ ಸಿಕ್ಕಿದೆ. ಬಹಳ ಸಂತೋಷ ಆಗ್ತಿದೆ ನಂಗೆ. ಅಲ್ಲ, ಒಂದು ನನಗ್ ಸಂತೋಷ ಏನಂದ್ರೆ ಆ ಕಡೆ ಬಾಂಬೆಯಲ್ಲೂ ಕನ್ನಡಿಗರಿದ್ದಾರೆ, ಪೂನಾದಲ್ಲೂ ಕನ್ನಡಿಗರಿದ್ದಾರೆ. ಅದರಲ್ಲೂ ಕನ್ನಡ ಇಷ್ಟು ಸ್ಪಷ್ಟತೆಯಲ್ಲಿ ಮಾತಾಡ್ತಿದ್ದಾರೆ. ಆದ್ರೆ ನಾವು ಮೊನ್ನೆ ಪೂನಾಗೆ ಬಂದಾಗ ನಮಗೆ ಯಾರು ಕನ್ನಡಿಗರು ಸರಿಯಾಗಿ ಸಿಗ್ಲಿಲ್ಲ. ಯಾರೋ ಒಂದಿಬ್ಬರು ಮಾತ್ರ ಸಿಕ್ಕಿದ್ರು. ನನ್ನ ಫ್ಲೈಟ್ ಹತ್ರ ಬಂದು ಪಾಪ ಮಾತಾಡ್ಸಿದ್ರು. ಇಲ್ಲ ಗುರುಜಿ, ಕನ್ನಡದವ್ರು ಇರ್ತಾರೆ, ಆದ್ರೆ ಎಲ್ರು ಒಟ್ಟಿಗೆ ಇರೋದಿಲ್ಲ, ಎಲ್ಲೋ ಬೇರೆ ಬೇರೆ ಕಡೆ ಇರ್ತಾರೆ. ಹೌದಮ್ಮ, ಇರ್ಲಿ ತಾಯಿ. ಹೊಟ್ಟೆಪಾಡಿನ ಜೀವನ, ಎಲ್ಲಿಂದೆಲ್ಲೋ ಹೋದ್ರು ಸಹಿತ ಕನ್ನಡನ ಮರಿಬಾರ್ದು. ಹೇಳಮ್ಮ. ಇಲ್ಲ ಗುರುಜಿ, ನಾವು ಕನ್ನಡದಲ್ಲೇ ಮಾತಾಡೋದು ಜಾಸ್ತಿ. ಹೊರಗಡೆ ಹೋದ್ರು ಬಿ ಕನ್ನಡದಲ್ಲಿ ಮಾತಾಡೋ, ಮರಾಠಿ ಮಾತಾಡೋದು ಇಲ್ಲ ನಾವು ಇಲ್ಲಿ. ಆಗ್ಲಿ ತಾಯಿ, ಜಾಸ್ತಿ. ಯಾಕೆ ಮರಾಠಿ ಮಾತಾಡೋ ಜೋಡಿ ಇಷ್ಟೇ ಮರಾಠಿ ಮಾತಾಡ್ತೀವಿ. ನನಗೂ ಸ್ವಲ್ಪ ಮರಾಠಿ ಹೇಳ್ಕೊಟ್ಬಿಡಿ ಇನ್ನೊಂದ್ಸತಿ. ನೆಕ್ಸ್ಟ್ ಬಂದಾಗ ಮರಾಠಿಯಲ್ಲೇ ಮಾತಾಡೋ ತರ ಆಗ್ಲಿ ನಾನು. ಗುರುಜಿ ಹೇಳಮ್ಮ. ನಮ್ ಮನೆಯವರು ಏರೈದಲ್ಲಿ ಪ್ರಯತ್ನ ಮಾಡ್ತಾ ಇದಾರೆ. ಅವ್ರ ಕೆಲಸ ಯಾವಾಗ ಆಗುತ್ತೆ ಅಂತ ಕೇಳ್ಬೇಕಾಗಿತ್ತು. ಮನೆಯವರು ಜೊತೆಲಿದ್ದಾರಾ? ಅವ್ರ ಹೆಸರು ಶರಣ್. ಅಲ್ಲ, ಹತ್ತಿರದಲ್ಲಿದ್ದಾರ, ನಿಮ್ ಜೊತೆಲಿದ್ದಾರ ಈಗ? ಇಲ್ಲ ಗುರುಜಿ, ಅವ್ರು ಊರ್ ಕಡೆ ಹೋಗಿದಾರೆ, ಬ್ಯಾಂಕ್ ಕೆಲಸ ಅಂತ ಹೋಗಿದಾರೆ, ಮತ್ತದು ಲೋನ್ ತೆಗೆಸಲ್ಲ ಅಂತ ಹೋಗಿದಾರೆ. ಮತ್ತ ಅದನ್ನು ಆಗ್ತದ ಅಂತ ಕೇಳ್ಬೇಕಿತ್ತು. ನೋಡಮ್ಮ, ನಿನ್ನ ಸ್ವರತರಂಗ ಪ್ರಕಾರ ಇನ್ನು 1-2 ತಿಂಗಳು ಕಳೆದ್ರೆ ಸಾಕಷ್ಟು ಅಭಿವೃದ್ಧಿ ಇದೆ. ಆದ್ರೆ ನಿನ್ನ ಸ್ವರತರಂಗ ಪ್ರಕಾರ ನೀನು ಇನ್ನೂ 1-2 ತಿಂಗಳು ಕಳಿಬೇಕು. ಆಗ ನಿನ್ನ ಪ್ರಯತ್ನ ಮಾಡಿದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಹೌದಾ ಗುರುಜಿ? ಅಲ್ಲಿವರೆಗೂ ಸ್ವಲ್ಪ ಕಷ್ಟಗಳಿದೆ. ಸಮಸ್ಯೆ ಇದೆ ಗುರುಜಿ. ಅಮ್ಮ, ಇನ್ನೊಂದು ಸಮಸ್ಯೆ ಇದೆ. ನಮ್ಮ ಮನೆಯಲ್ಲಿ ಇವ್ರು ತಂಗಿದಾರು 4 ಜನ ಇದಾರೆ, ಮತ್ತೆ ಇವ್ರು ಗಂಡಸ ಮಕ್ಕಳು 2 ಜನ ಇದಾರೆ. ಹೆಣ್ಮಕ್ಳಿಗೆಲ್ಲ ಮದುವೆ ಆಗಿದೆಯಾ? ಹೆಣ್ಮಕ್ಳೇ ಹುಡ್ತಾ ಇದಾರೆ. ಅಂದ್ರೆ ಜನರು ಅಂತ ಇದಾರೆ, ಇವ್ರಿಗೆ ಏನೋ ಪಾಪ ಇದೆ, ಏನೋ ದೋಷ ಇದೆ, ಅದಕ್ಕೆ ಇವ್ರಿಗೆ ಹೆಣ್ಣು ಹುಡ್ತಾ ಇದೆ. ನಿಮಗೆ ಎಷ್ಟು ಹೆಣ್ಣು ಹುಟ್ಟಿದೆ ಈಗ? ಅದಕ್ಕೆ ಕೇಳಬೇಕಿತ್ತು. ಅಲ್ಲಮ್ಮ, ನಿನಗೆ ಎಷ್ಟು ಜನ ಮಕ್ಕಳು ತಾಯಿ? ಅದ್ರ ಬಗ್ಗೆ ನಿಮಗೆ ಈಗ ಎಷ್ಟು ಜನ ಮಕ್ಕಳಿದಾರಮ್ಮ? ಗಂಡ್ ಮಗು ಹುಟ್ಟುತ್ತೆ. ಅಂಬಿಕಾ ಅವರೇ, ಕೇಳಿಸ್ಕೊತಾ ಇಲ್ಲ. ಬಹುಶಃ ನೀವು ಟಿವಿನೇ ನೋಡ್ತಾ ಇದ್ದೀರಾ ಅನ್ಸುತ್ತೆ. ಕರೆ ಅನಿವಾರ್ಯವಾಗಿ ಅದಾಗದೆ ಕಟ್ಟು ಕೂಡ ಆಗೋಗುತ್ತೆ, ಅನ್ಯತಾ ಭಾವಿಸ್ಬೇಡಿ. ಬನ್ನಿ ಗುರುಜಿ ಅವ್ರ ಕೊನೆಯ 3 ರಾಶಿಗೆ ಏನ್ ಹೇಳ್ತಾರೆ ಕೇಳೋಣ. ಗುರುಜಿ, ಮಕರ, ಕುಂಭ, ಮೀನಕ್ಕೆ ಹೇಗಿದೆ ಗುರುಜಿ ಈ ದಿನ? ಖಂಡಿತಮ್ಮ. ಇನ್ನ ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು
ರಾಶಿ ನಕ್ಷತ್ರ ಚಾರ್ಟ್ ಪ್ರಕಾರ ಚಂದ್ರ ಮತ್ತು ಬುಧನ ಅನುಗ್ರಹದಿಂದ ಮಕರ ರಾಶಿಯಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ಯಶಸ್ಸಿದೆ. ಯಶಸ್ಸು ಮತ್ತು ಕೀರ್ತಿ ಎರಡವನ್ನೂ ಸಹಿತ ಸಂಪಾದನೆ ಮಾಡಬಹುದು. ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳಿದೆ. ನೀವು ಅಂದುಕೊಂಡಂತೆ ನಿಮ್ಮ ಕೆಲಸಗಳು ಆಗದಿರ ಇರತಕ್ಕಂಥದ್ದು, ಮನಸ್ಸಲ್ಲಾಗುವಂತಹ ಚಂಚಲತೆ, ಬಾಧೆಯಿಂದ ನೋಡುವಂಥದ್ದು, ಮತ್ತು ಇವತ್ತಿನ ದಿವಸ ಯಾವುದೇ ಒಂದು ಕೆಲಸದಲ್ಲಿ ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರಾದರೂ ಹೆಚ್ಚಿನ ಅಭಿವೃದ್ಧಿಯನ್ನು ತಂದುಕೊಳ್ಳಿಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಅಂದರೆ ವಿಷ್ಣು ಸಾನ್ನಿಧ್ಯಕ್ಕೆ ಹೋಗಿ ಭಗವಂತನ ಪ್ರಾರ್ಥನೆ ಮಾಡೋದ್ರಿಂದ ಮಕರ ರಾಶಿಯವರಿಗೆ ಸಾಕಷ್ಟು ಯಶಸ್ಸು ಸಿಗುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಶನೈಶ್ಚರನ ಸಂಪೂರ್ಣ ಅನುಗ್ರಹವಿದೆ. ಆದರೆ ರಾಹು ಇರತಕ್ಕಂತಹ ಸ್ಥಾನ ಅಷ್ಟು ಸಮಂಜಸವಾದಲ್ಲ. ಹಾಗಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಇರತಕ್ಕಂಥದ್ದು, ಮನಸ್ಸು ನೆಮ್ಮದಿಯಿಲ್ಲದಿರತಕ್ಕಂಥದ್ದು, ಅಧಿಕವಾದಂತಹ ಚಂಚಲತೆ ಮನಸ್ಸಿಂದ ಒದ್ದಾಡ್ತಕ್ಕಂಥದ್ದು, ಇಂತೆಲ್ಲ ಸಮಸ್ಯೆಗಳು ಆಗಿರಬಹುದು. ಅದಕ್ಕೋಸ್ಕರ ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ. ಮನೆದೇವರನ್ನ ಪ್ರಾರ್ಥನೆ ಮಾಡಿ. ಕುಂಭರಾಶಿಯವರು ಸಾಧ್ಯವಾದರೆ 9 ತುಳಸಿ ಎಲೆಯನ್ನು ತೆಗೆದು ಆ 9 ಎಲೆಗಳನ್ನು ಸಹಿತ ವಿಷ್ಣುವಿನ ಪಾದಕ್ಕೆ ಅರ್ಪಣೆ ಮಾಡಿ. ವಿಷ್ಣು ಪಾದಕ್ಕೆ 9 ತುಳಸಿ ಎಲೆಯನ್ನು ಹಾಕೋದ್ರಿಂದ ಕುಂಭರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಮನಸ್ಥಿತಿ ಶಾಂತಿಯಿಂದ ಇರುತ್ತೆ. ಜೊತೆಗೆ ಕುಂಭರಾಶಿಯವರು ಇವತ್ತಿನ ದಿವಸ ಶನ್ನೋ ದೇವಿ ರಭಿಷ್ಠಯ ಆಪೋ ಭವಂತು ಭೇದೇಂ ಶಯೋರಭಿಷ್ಟವಂತರಃ ಶನೈಶ್ಚರಾಯ ನಮಃ ಈ ಪ್ರಕಾರವಾಗಿ ಶನೈಶ್ಚರ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಮಟ್ಟಿಗೆ ಅಡ್ಡಿ ಆತಂಕಗಳು ಸಾಕಷ್ಟು ಇರುತ್ತೆ. ಯಾವುದೇ ಒಂದು ಕೆಲಸ ಮಾಡೋದಕ್ಕೋದ್ರೂ ನೆಮ್ಮದಿ ಇರೋದಿಲ್ಲ. ಯಾವುದೇ ಒಂದು ತೃಪ್ತಿಕರವಾದಂತಹ ಕೆಲಸಕ್ಕೆ ಕೈ ಇಟ್ಟರೂ ಕೆಲಸ ಪೂರ್ತಿ ಆಗಬೇಕಾದ್ರೆ ಸ್ವಲ್ಪ ಆಲೋಚನೆ ಆಗುತ್ತೆ. ಜೊತೆಗೆ ನಿಮ್ಮ ಹಳೆ ಸ್ನೇಹಿತರಾಗಲಿ, ಆತ್ಮೀಯರಾಗಲಿ, ಬಂಧು ವರ್ಗದವರಾಗಲಿ ಯಾರಾದರೂ ಇಂಥವರಿಂದ ಸಣ್ಣ ಪುಟ್ಟ ಸಹಾಯಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಇವತ್ತು ಸ್ವಂತವಾಗಿ ನೀವು ಆಲೋಚನೆ ಮಾಡಿ ನೀವು ಮುಂದೆ ಒಂದು ಹೆಜ್ಜೆ ಇಟ್ಟು ನಡೆದರೂ ಸಹಿತ ಎಲ್ಲೋ ಒಂದು ಸಣ್ಣ ಪುಟ್ಟ ಪೆಟ್ಟಾಗುವಂಥದ್ದು, ಸಣ್ಣ ಪುಟ್ಟ ಸಮಸ್ಯೆಗಳ ಎದುರಿಸುವಂಥ ಪರಿಸ್ಥಿತಿ ಎದುರಾಗ್ಬೋದು. ಇವತ್ತು ನೀವು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಜಯಬೇರಿಯನ್ನು ಬಾರಿಸಬೇಕಾದ್ರೆ, ಜಯವನ್ನು ಸಿಗಿಸಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರು ಒಂದು ದೇವಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಒಂದು ತಾಯಿಯ ದರ್ಶನವನ್ನು ಮಾಡಿ ಅಲ್ಲಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನು ಹಣೆಗಿಟ್ಕೊಳ್ಳಿ. ಮತ್ತು ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ತಿನ್ನಲಿಕ್ಕೆ ಏನಾದ್ರು ಪದಾರ್ಥವನ್ನು ಕೊಡಿ. ಆಗ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ನಾನು ಹೇಳ್ತಿದ್ದೆ, ಶನಿವಾರ ಗುರೂಜಿಯವರು ಬರ್ತಿದ್ದಾರೆ. ಶನೈಶ್ಚರನ ಒಂದು ಸನ್ನಿಧಾನಕ್ಕೆ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಅಷ್ಟು ಒಂದು ಬೃಹದಾಕಾರವಾದಂತಹ ಶನೈಶ್ಚರನನ್ನು ಅವರು ಸ್ಥಾಪಿಸಿದ್ದಾರೆ ಅಂತ ಅವರೇ ತಿಳಿಸಿರೋ ಹಾಗೆ. ಇನ್ನು ಭಾನುವಾರ ನಮ್ಮ ಕಲಿಯುಗದ ನಿಜ ದೈವ ಹನುಮನ ಆಲಯಕ್ಕೆ ಬರ್ತಾ ಇದ್ದಾರೆ. ಇರೋದು ಗುಲ್ಬರ್ಗಾ ಜಿಲ್ಲೆ ಚಿತ್ತಾಪುರದಲ್ಲಿರುವಂತಹ ರಾಷ್ಟ್ರಕೂಟದ ಒಂದು ಕುಲ ದೇವತೆ ನಾಗಾವಿ ಯಲ್ಲಮ್ಮ ಮತ್ತು ಸಂಜೀವಿನಿ ಆಂಜನೇಯ ದೇವಸ್ಥಾನ ಬಹಳ ಖ್ಯಾತಿಯನ್ನ ಪಡೆದಿರುವಂತಹ ದೇವಸ್ಥಾನವಿದು. 23ನೇ ತಾರೀಕು ಅಂದ್ರೆ ಭಾನುವಾರ ಪ್ರಾತಃ ಕಾಲದಲ್ಲೇ ಗುರೂಜಿಯವರು ಅಲ್ಲಿರ್ತಾರೆ. ಯಾತಕ್ಕಾಗಿ ಆಂಜನೇಯನಿಗೆ ಗುರೂಜಿಯವರೇ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲರೂ ಕೂಡ ಬಂದು ಪಾಲ್ಗೊಳ್ಬಹುದು. ಬಹಳ ವಿಶೇಷವಾದ ಕಾರ್ಯಕ್ರಮ. ಈ 3 ಕೂಡ ಶುಕ್ರವಾರ, ಶನಿವಾರ, ಭಾನುವಾರ ಯಾರೆಲ್ಲರಿಗೆ ಯಾವ ಜಾಗಕ್ಕೆ ಹೋಗಿ ನೀವು ಖಂಡಿತವಾಗ್ಲೂ ಪಾಲ್ಗೊಳ್ಬಹುದು. ಆಸಕ್ತರಿಗೆ ಖಂಡಿತವಾಗ್ಲೂ ಆಹ್ವಾನವನ್ನ ನೀಡ್ತಾ ಈಗ ಬನ್ನಿ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರಮ್ಮ ಮಾತಾಡ್ತಿರೋದು? ನಮ್ಮ ಹೆಸರು ವೀಣಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ಮ? ನಮ್ಮ ಬಗ್ಗೆನೇ ಕೇಳ್ಬೇಕಿತ್ತು. ಗುರೂಜಿ ಇದ್ದಾರೆ, ಮಾತಾಡಿ ವೀಣಾ ಅವ್ರೆ. ಆಯ್ತು ಮೇಡಮ್. ಹಲೋ. ಹಲೋ ಸರ್. ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಬಗ್ಗೆನೇ ಕೇಳ್ಬೇಕಿತ್ತು. ಹೇಳಮ್ಮ. ಗುರುಜಿ, ನಾವು ಇವಾಗ ಒಂದು ಕೆಲ್ಸಕ್ಕೆ ಟ್ರೈ ಮಾಡಿದ್ದೆ. ಅದು ಎಕ್ಸಾಮು ಬರ್ದಿದ್ದೀನಿ. ಅದಾಗುತ್ತಾ ಆಗಲ್ವಾ ಅಂತ ಕೇಳ್ಬೇಕಿತ್ತು. ಇಷ್ಟು ಪಾಸ್ ಕೊಟ್ಟು ಮಾತಾಡ್ತಿಯಲ್ಲಮ್ಮ. ಗುರುಜಿ, ನಿನ್ನ ಮಾತು ಒಂದು ಸಮ ಬರಬೇಕಲ್ವಾ? ನೀನು ಹೇಳಿರ್ತಕ್ಕಂಥ ಈ 4 ವಿಚಾರನ 10 ನಿಮಿಷ ಟೈಮ್ ತಗೊಂಡಂಗೆ ಮಾತಾಡ್ತೀಮ್ಮ. ಸಮಯದ ಅಭಾವ ಇರುತ್ತಲ್ವಾ? ಈಗ ನಿಮ್ಮ ತಂದೆ ತಾಯಿ ಹೆಸರು, ನಿನ್ನ ಹೆಸರು ಹೇಳಮ್ಮ. ಹಲೋ ಗುರುಜಿ. ಹಲೋ. ಹಲೋ. ಅವರು ಒಂದು ಕಿವಿ ನಮಗ್ ಕೊಟ್ಟಿರ್ತಾರೆ, ಇನ್ನೊಂದು ಕಿವಿ ಟಿವಿ ಕೊಟ್ಟಿರ್ತಾರಲ್ಲ ಗುರುಜಿ, ಹಾಗಾಗಿ ಆತರ ಆಗತ್ತೆ. ನನ್ನ ಹೆಸರು ವೀಣಾ ಅಂತ. ಹಾ. ನಮ್ ತಂದೆ ಹೆಸರು ಪಂಚಲಿಂಗ. ತಾಯಿ ಹೆಸರು ಹೇಳಮ್ಮ. ನಮ್ ತಾಯಿ ಹೆಸರು ಸುಂದ್ರಮ್ಮ ಅಂತ. ಈಗ ಕೆಲ್ಸಕ್ಕೆ ಪ್ರಯತ್ನ ಪಟ್ಟಿದ್ದೀರಿ, ಕೆಲಸ ಆಗುತ್ತೆ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಅಲ್ವಮ್ಮ? ಹೌದು ಗುರುಜಿ. ಬಾ, ಇಷ್ಟು ಚಿಕ್ಕ ಪ್ರಶ್ನೆನ ಎಷ್ಟು ಸಮಯ ತಗೊಂಡೆ ತಾಯಿ? ನಿನ್ನ ಕೆಲಸ ಆಗುತ್ತೆ, ನಿಧಾನ. ಇನ್ನು 1-2 ತಿಂಗಳು ಯಾವುದೇ ತರಹ ಕೆಲಸಗಳಾಗೋದು ಸ್ವಲ್ಪ ಕಷ್ಟ ಇದೆ.
ಆದರೂ ನೀನು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮ್ಮ ಮನೆ ಸಮೀಪದಲ್ಲಿ ಎಲ್ಲರೂ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿ ಪ್ರಾರ್ಥನೆ ಮಾಡು. ಮಂಗಳವಾರದ ಹೊತ್ತು ದೇವರ ದರ್ಶನಕ್ಕೆ ಹೋಗಿ ಬರೋದ್ರಿಂದ ಅತಿ ಶೀಘ್ರವಾಗಿ ನಿನ್ನ ಕೆಲಸ ಸಿದ್ಧಿ ಆಗತ್ತಮ್ಮ. ಒಳ್ಳೇದಾಗ್ಲಿ ಮಗು. ಧನ್ಯವಾದಗಳು ವೀಣಾ ಅವರೇ, ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮತ್ತೊಂದು ಕರೆಯನ್ನೀಗ ಸ್ವೀಕರಿಸೋಣವಾ? ಹಲೋ, ನಮಸ್ತೆ. ನಮಸ್ತೆ. ಹಲೋ, ನಮಸ್ಕಾರ ಅಮ್ಮ, ಯಾರು ಮಾತಾಡ್ತಿರೋದು? ನಮಸ್ಕಾರ ದಿವ್ಯಾ ಮೇಡಮ್, ನನ್ನ ಹೆಸರು ರಮ್ಯಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ರಮ್ಯಾ? ಮಧುಗಿರಿ ಹತ್ರ ಒಂದ್ ಹಳ್ಳಿಯಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಗುರೂಜಿ ಇದಾರೆ, ಕೇಳಿಮ್ಮ ಪ್ರಶ್ನೆಯನ್ನ. ಕೊಡಿ ಮೇಡಮ್. ಹಲೋ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಿಮ್ ಹತ್ರ ಮಾತಾಡ್ತಾ ಇರೋದು ನಿಜವಾಗ್ಲೂ ನಮ್ಮ ಅದೃಷ್ಟ ಗುರುಜಿ. ಜೀವನದಲ್ಲಿ ಬೇಸತ್ತಿರೋ ಜೀವನಕ್ಕೆ ಒಂದ್ ಕಳೆ ಬಂದಂಗಾಯ್ತು ಗುರುಜಿ. ಹಬ್ಬ, ಎಷ್ಟು ಚೆನ್ನಾಗಿ ಜೋಡಿಸ್ತೆ ತಾಯಿ ಲೈನ್. ತುಂಬಾ ಸಂತೋಷ. ಗುರುಜಿ, ನನ್ನ ಆರೋಗ್ಯದ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಹೇಳಮ್ಮ. ಗುರುಜಿ, ನನ್ಗೆ ಯಾವಾಗ್ಲೂ ಎಡಗಡೆ ಕಿವಿ ತುಂಬಾ ನೋವು ಬರ್ತಾ ಇರುತ್ತೆ, ಕಿವಿ ಸೋರ್ತಾ ಇರುತ್ತೆ ಗುರುಜಿ. ನಾನು ಹಾಸ್ಪಿಟಲ್ ಕೂಡ ತುಂಬಾ ಹಾಸ್ಪಿಟ್ಲ್ಗಳಿಗೆ ತೋರಿಸ್ತಾ ಇದ್ದೀನಿ ಗುರುಜಿ. ಆದ್ರೆ ಡಾಕ್ಟರ್ಸ್ ಎಲ್ಲ ತೋರ್ಸಿದೀನಿ, ಒಳಗಡೆ ಗುಳ್ಳೆ ಆಗಿತ್ತು, ಗಾಯ ಆಗಿದೆ ಅಂತ ಹೇಳಿದ್ರು, ಮತ್ತೆ ಮೇಲಾಗಿತ್ತು. ಇವಾಗ ಕಿವಿಯಿಂದ ಏನೋ ಒಂಥರ ಗ್ಯಾಸ್ ಹೋದಂಗ್ ಸೌಂಡ್ ಬರ್ತಾ ಇರುತ್ತೆ ಗುರುಜಿ ಯಾವಾಗ್ಲೂನು. ನಿನ್ನೆ ಕೂಡ ಹಾಸ್ಪಿಟಲ್ಗೆ ಹೋಗಿದ್ವಿ ಗುರುಜಿ, ತಮಟೆಯಲ್ಲಿ ಹೋಲಾಗಿದೆ, ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ಗುರುಜಿ. ಇದಕ್ಕೇನಾದ್ರೂ ಬೇರೆ ತರದ್ದು ಸಮಸ್ಯೆ ಇದೆ? ನನ್ನ ಸರ್ತನಾಂಗದಲ್ಲಿ ಏನಾದ್ರೂ ಸಮಸ್ಯೆ ಇದೆ ಗುರುಜಿ? ನಾನು ಚಿಕ್ಕ ಮಗು ಇದ್ದಾಗ ನಮ್ಮ ತಾಯಿ ಹೊಟ್ಟೆಲಿದ್ದಾಗ ನಮ್ಮಮ್ಮ ಒಂದ್ ಹಾವು ನೋಡಿದ್ರಂತೆ ಗುರುಜಿ. ಆಗ ನಮ್ಮ ಅಪ್ಪ ಯಾವ ನೋಡ್ದಾಕುದ್ರಂತೆ. ಅದಕ್ಕೆ ಏನಾದ್ರೂ ಸಮಸ್ಯೆ, ಆ ರೀತಿ ಏನಾದ್ರೂ ಅನುಷ್ಠಾನ ಮಾಡ್ಬೇಕಾ ಗುರುಜಿ? ಬಹಳ ಅರ್ಥಗರ್ಭಿತವಾಗಿ ಒಂದಕ್ಕೊಂದು ಎಲ್ಲಾ ಪ್ರಶ್ನೆ ಉತ್ತರ ಎಲ್ಲ ನೀನೇ ಕೊಟ್ಬಿಟ್ಟಮ್ಮ. ಈಗ ಇನ್ನೇನು ಹತ್ತಿರ ದಿನದಲ್ಲಿ ನೋಡಮ್ಮ, ಇನ್ನ ಹತ್ತಿರದ ದಿನದಲ್ಲೇ ಸೃಷ್ಟಿ ಅಂತ ಬರುತ್ತೆ. ಸುಬ್ರಹ್ಮಣ್ಯೇಶ್ವರನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥ ದಿನ ಅದು. ಅವತ್ತಿನ ದಿವಸ ಸ್ವಲ್ಪ ತಲೆಗೆ ಅಮ್ಮ, ಯಾವತ್ತು ಸುಬ್ರಹ್ಮಣ್ಯೇಶ್ವರನ ಸೃಷ್ಟಿ ಬಹುಶಃ ಹತ್ತಿರದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಒಂದೆರಡು ದಿವಸ ಇದೇನ್ ಬೇಕಾದ್ರೆ ತಿಳಿಸ್ಕೊಡ್ತೇನೆ ನಿನಗೆ. ಆ ಸೃಷ್ಟಿ ದಿವಸ ನೀನು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡು. ನೀವಿರ್ತಕ್ಕಂಥದಲ್ಲಿ ಕೋಡ್ಲಾಪುರ ಅನ್ನೋ ಹಳ್ಳಿಯಲ್ಲಿ ಗುರುಜಿ. ಕೋಡ್ಲಾಪುರ ನಿಮಗೆ ಹತ್ರ ನಾಗಲಮಡಿಕೆ ಹತ್ರ ಅಲ್ವಮ್ಮ? ಇಲ್ಲ ಗುರುಜಿ, ನಾಗಲಮಡಿಕೆ ಗೊತ್ತಿಲ್ಲ. ನನ್ ಘಾಟಿ ಸುಬ್ರಹ್ಮಣ್ಯಂ ಕೂಡ ಮೊನ್ನೆ ಭಾನುವಾರ ಹೋಗ್ ಬಂದೆ ಗುರುಜಿ. ಆಗ್ಲಿಮ್ಮ, ಸೃಷ್ಟಿ ದಿವಸ ನಿಮ್ಮೂರಲ್ಲೇ ಇರ್ತಕ್ಕಂಥ ಹುತ್ತಕ್ಕೆ ನಮಸ್ಕಾರ ಮಾಡಿ, ಹುತ್ತಕ್ಕೆ ಒಂದು 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡು. ಒಂದು ಉದ್ದರಣೆ ಹಾಲು ತಲೆಗೆ ಹಾಕೊಂಡು ಸ್ನಾನ ಮಾಡ್ಕೋ, ಹುತ್ತಕ್ಕೆ ಪೂಜೆ ಮಾಡು. ಆ ಹುತ್ತಿದ ಮಣ್ಣಿನ ಪ್ರಸಾದನ ಹಣೆಗೂ ಮತ್ತು 2 ಕಣ್ಣುಗಳಿಗೆ 2 ಕಿವಿ ರೆಪ್ಪೆಗಳಿಗೆ ಇಟ್ಕೊಂಡು ಪ್ರಾರ್ಥನೆ ಮಾಡು. ಖಂಡಿತ ಕಾರ್ಯಸಿದ್ಧಿ ಆಗತ್ತೆ, ಒಳ್ಳೆ ಯಶಸ್ಸಾಗತ್ತೆ. ನಾಗನ ಆರಾಧನೆ ಮಾಡೋದ್ರಿಂದ ನಿನ್ನ ಈ ಕಿವಿ ಸಮಸ್ಯೆ ದೂರ ಆಗತ್ತೆ. ಹಲೋ ರಮ್ಯಾ, ಮಾತಾಡ್ತಿದ್ದೀರಾ ನೀವು? ಗುರುಜಿ ಕೊಡಿ ಮೇಡಮ್, ಮಾತಾಡಿಮ್ಮ. ಹಲೋ ಗುರುಜಿ, ನಾನು ಆಪರೇಷನ್ ಮಾಡಿಸೋ ಅವಶ್ಯಕತೆ ಇಲ್ವಾ ಗುರುಜಿ? ನೀನು ಒಂದು ಈ ಹತ್ತಿರದಲ್ಲಿದೆಮ್ಮ, ಬಹುಶಃ 25-26 ಇರಬೇಕು ಅನ್ಸತ್ತೆ ಸೃಷ್ಟಿ. ಅದು ನಾನು ನಿಂಗೆ ತಿಳಿಸ್ಕೊಡ್ತೇನೆ. ಅದೊಂದು ದಿನ ಕಳೆದ ಮೇಲೆ ನೋಡೋ ಪ್ರಯತ್ನ ಮಾಡಮ್ಮ. ಧನ್ಯವಾದಗಳು. ಸೃಷ್ಟಿ ಆದ್ಮೇಲೆ ಪ್ರಯತ್ನ ಮಾಡು, ಖಂಡಿತ ಅನುಕೂಲ ಆಗತ್ತೆ. ಬನ್ನಿ ಮತ್ತೊಬ್ಬರನ್ನ ಮಾತಾಡ್ಸೋಣ, ಏನವರ ಸಮಸ್ಯೆ ಕೇಳೋಣ. ಹಲೋ. ಹಲೋ, ನಮಸ್ತೆ. ಹಲೋ, ನಮಸ್ತೆ ದಿವ್ಯಾಕ. ಯಾರಮ್ಮ ಮಾತಾಡ್ತಿರೋದು ತಂಗಿ? ನನ್ನ ಹೆಸರು ಭುವನೇಶ್ವರಿ ಅಂತ ಹೇಳ್ಬಿಟ್ಟು ನಾವು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಾತಾಡ್ತಾ ಇದೀವಿ, ಬೆಂಗಳೂರಿಂದ. ಆಹಾ, ಯಾರ ಬಗ್ಗೆ ಕೇಳ್ಬೇಕಿತ್ತು ಭುವನೇಶ್ವರಿ? ನಾನು ನಮ್ಮ ಅಮ್ಮನ ಮತ್ತೆ ನನ್ನ ತಮ್ಮನ ಬಗ್ಗೆ ಕೇಳ್ಬೇಕಾಯ್ತು. ಅವರಿಬ್ರು ಪಕ್ಕದಲ್ಲೇ ಇದಾರಾ? ನಮ್ಮ ಅಮ್ಮ ಇದಾರೆ, ನನ್ನ ತಮ್ಮ ಸ್ಕೂಲ್ಗೆ ಹೋಗಿದ್ದೀನಿ. ಯಾರ್ದಾದ್ರು ಒಬ್ರು ಬಗ್ಗೆ ಕೇಳಿಮ್ಮ, ಗುರುಜಿ ಇದಾರೆ, ಮಾತಾಡಿಮ್ಮ. ಹಲೋ. ಹಲೋ, ಹೇಳಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಗುರುಜಿ, ನಮ್ಮ ಅಮ್ಮನ್ಗೆ ಹುಷಾರಿರಲ್ಲ, ಅವಾಗವಾಗ ಅವ್ರ ಬಗ್ಗೆ ಸ್ವಲ್ಪ ಹೇಳ್ತಿದ್ದ ಗುರುಜಿ, ಅವ್ರ ಹತ್ರ ಮಾತಾಡ್ತೀನಿ. ಕೊಡಮ್ಮ, ಫೋನ್ ಕೊಡು ಮಗು. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ನಿಮ್ ಜೊತೆ ಮಾತಾಡಕ್ಕೆ ತುಂಬಾ ಪುಣ್ಯವಂತೆ ಗುರುಜಿ. ನಾನು ತುಂಬಾ ನೊಂದ್ಬಿಟ್ಟಿದ್ದೀನಿ ಗುರುಜಿ. ಕಾಯಿಲೆಯಲ್ಲಿ, ಕಷ್ಟದಲ್ಲಿ, ಯಜಮಾನ್ರು ಇಲ್ಲ ಗುರುಜಿ, 2 ಮಕ್ಳು ಗುರುಜಿ. ನನ್ನ ಜನ ತುಂಬಾನೇ ಹೇಳ್ತಿ ನೋವು ಕೊಟ್ಬಿಟ್ಟಿದ್ದಾರೆ ಗುರುಜಿ. ಇವಾಗ ನೋಡಿದ್ರೆ ಆರೋಗ್ಯ ಬಗ್ಗೆನೂ ಸರಿ ಇಲ್ಲ ಗುರುಜಿ. ನನಗೆ ನನ್ ಮಗಳನ್ನ ಓಡಾಡಕ್ಕೂ ಸುದ ಬಿಡೋದಿಲ್ಲ ಗುರುಜಿ. ದಾರಿಯಲ್ಲಿ ಜನಗಳು ಆ ತರ ನೋವು ಕೊಡ್ತಾರೆ ಗುರುಜಿ ನನಗೆ. ನೋಡಮ್ಮ, ಆಡೋ ಜನಗಳಿಗೆ ಹೆದರ್ಕೊಂಡು ಮನೆಯಲ್ಲಿರ್ಲಿಕ್ಕಾಗಲ್ಲ. ಕಷ್ಟನೋ ಸುಖನೋ ಒಂದಂತೂ ಸತ್ಯ, ಇಲ್ಲಿವರೆಗೂ ನೋವಲ್ಲಿದ್ದು ಕಷ್ಟ ಅನುಭವಿಸಿದ್ಯಾ ತಾಯಿ. ಮುಂದಿನ ದಿನಗಳಂತೂ ಖಂಡಿತ ನಿನಗೆ ಅನುಕೂಲ ಆಗತ್ತಮ್ಮ. ನಿನ್ನ ಸ್ವರತರಂಗದಲ್ಲಿ ಸಾಕಷ್ಟು ಯಶಸ್ಸಿದೆ, ಧೈರ್ಯವಾಗಿರಿ, ಧೈರ್ಯ ಕೆಡಿಸ್ಕೋಬೇಡಿ ಗುರುಜಿ. ಆದ್ರೂ ನನ್ಗೆ ಆರೋಗ್ಯದ ಒಂದ್ ದೊಡ್ಡ ಸಮಸ್ಯೆ ಗುರುಜಿ. ಒಂದ್ ರಾತ್ರಿ ಗ್ಯಾರನೇ ಇರಲ್ಲ ಗುರುಜಿ. ಯಾವಾಗಂತ ಅವಾಗ ಪ್ರಜ್ಞೆನೇ ತಪ್ಪೋಗ್ಬಿಡುತ್ತೆ.
BP ಇದೆಯಮ್ಮ? BP ಏನಿಲ್ಲ ಗುರುಜಿ, ಯಾರೋ ಏನೋ ಇದ್ ಮಾಡ್ಬಿಟ್ಟಿದ್ದಾರೆ ಅಂತಂದ್ರು. ನಾನು ಅದಕ್ಕೆಲ್ಲ ಏನು ತಲೆ ಕೊಡ್ಲಿಲ್ಲ ಗುರುಜಿ. ನಂಬಿದ ಶನೇಶ್ವರ ದೇವ್ರಿಗೆ ಹೋಯ್ತೀನಿ ಗುರುಜಿ, ವಾರನೂ ಮಾಡಮ್ಮ, ನೀನು ಶನೇಶ್ವರನ ಪ್ರಾರ್ಥನೆ ಮಾಡು, ನಾನು ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಒಮ್ಮೆ ವೈದ್ಯರ ಸಲಹೆ ತೆಗೆದುಕೋ. ಯಾಕೆಂದ್ರೆ ಮೈಮೇಲೆ ಪ್ರಜ್ಞೆ ತಪ್ಪುವಂಥದ್ದು, ತಲೆ ತಿರುಗುವಂತಹದ್ದು, ಕಣ್ಣು ಕತ್ಲಿಡ್ಕೊಂಡ್ಬರುವಂತದ್ದು, ಇದು BP ಮತ್ತು ಶುಗರ್ ಇದ್ರೆ ಇವೆಲ್ಲವೂ ಬರುತ್ತೆ. ಒಂದ್ಸತಿ ಚೆಕ್ ಮಾಡಿಸುತ್ತಾಯಿ. ವಾರನೂ ಆಗಿಲ್ಲ ಗುರುಜಿ, ಅದೆಲ್ಲ ಚೆಕ್ ಮಾಡ್ಸಿದೀನಿ ಗುರುಜಿ, ಏನಿಲ್ಲ ನಾರ್ಮಲ್ ಇದೆಯಮ್ಮ ಅಂತ ಹೇಳಿದಾರೆ ಗುರುಜಿ. ಸಂತೋಷಮ್ಮ, ನಾರ್ಮಲ್ಲೇ ಇರಲಿ, ಯಾಕೆನಂತ ಸಮಸ್ಯೆಗಳು ಬರೋದು ಬೇಡ. ಆದ್ರೆ ಈಗ ಪ್ರಸ್ತುತ ನಿನ್ನ ಸ್ವರತರಂಗ ಪ್ರಕಾರ ಆರೋಗ್ಯ ಸಮಸ್ಯೆ ಅಂತಕ್ಕಂಥದ್ದು ಏನಿದೆಯೋ ಅದರಿಂದ ಆದಷ್ಟು ಬೇಗ ಹೊರಗಡೆ ಬರ್ತೀಯ. ನೀನು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡು. ಜೊತೆಗೆ ಯಾವ್ದಾದ್ರು ಒಂದು ಶಕ್ತಿ ದೇವಸ್ಥಾನಕ್ಕೆ 9 ಮಂಗಳವಾರ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಒಂದು ಕೆಂಪು ವಸ್ತ್ರದಲ್ಲಿ 1 ಹಿಡಿ ತೊಗರಿ ಬೇಳೆ ಹಾಕಿ ಗಂಟು ಹಾಕಿ ಬೆಳಗ್ಗೆ 3 ಜನ ಪೂಜೆ ಮಾಡಿ ಸಂಜೆ ಯಾರಾದರೂ ಒಬ್ಬರು ತಗೊಂಡೋಗಿ ದೇವಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. 9 ಮಂಗಳವಾರ ಮಾಡಿದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ, ಮನೆಯಲ್ಲಿರ್ತಕ್ಕಂಥ ಕಾಡಾಟ ದೂರ ಆಗುತ್ತೆ, ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತೆ ತಾಯಿ. ಉದ್ದಿನ ಬೇಳೆ ಒಂದೇನಾ ಗುರುಜಿ? ತೊಗರಿ ಬೇಳೆ, ಉದ್ದಿನ ಬೇಳೆ ಅಲ್ಲ, ತೊಗರಿ ಬೇಳೆ, ಸಾಂಬಾರ್ಗೆ ಹಾಕೋ ಬೇಳೆ ಮಾಡಮ್ಮ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಮಾ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲೇ ಬಹುಶಃ ತುಂಬಾ ಜನರಿಗೆ ಖುಷಿ ಅನ್ಸಿರುತ್ತೆ. ಇವತ್ತೊಂದು ವಿಶೇಷವಾದ ವನಸಿರಿಯನ್ನ ಪರಿಚಯಿಸ್ತೇನೆ ಅಂತ ಹೇಳಿದ್ರಿ. ಬಹಳಷ್ಟು ಜನರು ಕರೆ ಮಾಡಿ ಪತ್ರವನ್ನ ಬರೆದು ಕೂಡ ಕೇಳಿದ್ರು. ಕಿಡ್ನಿ ಸಮಸ್ಯೆಯಿಂದ ಬಹಳಷ್ಟು ಜನ ಬಳಲ್ತಾ ಇದ್ದಾರೆ ಗುರುಜಿ ಇತ್ತೀಚೆಗೆ. ಹಾಗಾಗಿ ಒಂದು ವನಸಿರಿ ಇದೆ, ವಿಶೇಷವಾದ ವನಸಿರಿ ಅಂತ ಹೇಳಿದ್ರಿ. ಯಾವ್ದಾ ವನಸಿರಿ, ದಯಮಾಡಿ ಪರಿಚಯಿಸಿ ಗುರುಜಿ. ಖಂಡಿತಮ್ಮ. ಈ ವನಸಿರಿ ಇದಕ್ಕೆ 4 ಹೆಸರುಗಳಿದೆ. 4 ಹೆಸರುಗಳಲ್ಲಿ ಜನಕ್ಕೆ ಪರಿಚಯ ಇರತಕ್ಕಂತಹ ಹೆಸರು ಸ್ವಲ್ಪ ಮಾತ್ರನೇ. ಏಕೆಂದರೆ ಈ ಒಂದು ವನಸಿರಿ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿದೆ. ನೋಡಿ, ಎಲೆ ಇರ್ತಕ್ಕಂಥದ್ದು ಹೀಗೆ ಸುಂದರವಾದಂತಹ ಹಸಿರು ಎಲೆ, ಮಧ್ಯದಲ್ಲಿ ಶ್ವೇತವರ್ಣವಾದಂತಹ ಒಂದು ಮಾರ್ಕ್ ಇದೆ. ಅಂದರೆ ಶ್ವೇತ ಬಿಳಿ ವರ್ಣದ ಮಾರ್ಕುಗಳಿದೆ, ಕಲೆಗಳಿದೆ. ಇದಕ್ಕೆ ವಜ್ರಮುನಿ ಅಂತ ಹೇಳ್ತಾರೆ, ಮುನ್ನಾರಣಿ ಸೊಪ್ಪು ಅಂತ ಹೇಳ್ತಾರೆ, ಮತ್ತು ರಾಟೆ ಎಲೆ ಅಂತ ಹೇಳ್ತಾರೆ. ರಾಟೆ ಎಲೆ, ಮುನ್ನಾರಣಿ ಸೊಪ್ಪು, ವಜ್ರಮುನಿ, ಈ ಪ್ರಕಾರವಾದಂತಹ ಹೆಸರನ್ನು ಇಡುವಂತಹ ಈ ಎಲೆ ಇದು ಎಲ್ಲ ಕಡೆ ಸಿಗುವಂತಹದ್ದೇನೆ. ಈ ಎಲೆಗಳನ್ನು ನೀವು ನೋಡಿ, ಸಾಧ್ಯವಾದಷ್ಟು ಈ ಎಲೆಗಳನ್ನು ಯಾರು 1 ತಿಂಗಳ ಕಾಲ, 1 ಮಾಸ, 1 ತಿಂಗಳು, 15 ದಿವಸ ಶುಕ್ಲ ಪಕ್ಷ, 15 ದಿವಸ ಕೃಷ್ಣ ಪಕ್ಷ, ಒಂದು ಶುಕ್ಲ ಒಂದು ಕೃಷ್ಣ ಪಕ್ಷದ ಒಳಗೆ ನಿಮ್ಮ ಸಮಸ್ಯೆಗಳೇನಿದ್ರು ಆ ಸಮಸ್ಯೆಗಳನ್ನು ಶೀಘ್ರವಾಗಿ ಗುಣಮುಖ ಮಾಡ್ಕೋಬಹುದು. ಅದರಲ್ಲೂ ಕಿಡ್ನಿ ಸಮಸ್ಯೆ ಅಂದರೆ ಎಲ್ಲರಿಗೂ ಒಂಥರ ಭಯದ ವಾತಾವರಣವೇ ಆಗಿಬಿಡುತ್ತೆ. ಒಮ್ಮೆ ಡಯಾಲಿಸಿಸ್ ಹೊರಟ್ರೆ ಜೀವನ ಪರ್ಯಂತ ಡಯಾಲಿಸಿಸ್ ಆಗಲೇಬೇಕು. ಅದು ಇವತ್ತು ಮಾಡಿಸಿದ್ದೀವಿ, ನಾಳೆ ಮಾಡದಿದ್ರೆ ಪರವಾಗಿಲ್ಲ, ಅಥವಾ ಇವತ್ತಿಗೆ ಮಾತ್ರ ಸಾಕು, ನಾಳೆ ಬೇಡ, ಅದೆಲ್ಲ ಕಥೆನೇ ಇಲ್ಲ. ಒಂದು ಸತಿ ದೇಹಕ್ಕೆ ಡಯಾಲಿಸಿಸ್ ಅಂತ ತಗೊಂಡ್ಮೇಲೆ, ರಕ್ತ ಶುದ್ಧಿ ಅಂತ ಆದಮೇಲೆ ಅದಾಗಲೇಬೇಕಾಗತ್ತೆ. ಅದರಿಂದ ಈ ಒಂದು ಎಲೆಯಿಂದ ಇದಕ್ಕೆ ಮಿಶ್ರಿತ ಮಾಡಬೇಕಾಗಿರ್ತಕ್ಕಂಥ ಇನ್ನಷ್ಟು ವನಸಿರಿಗಳು ಇದೆ. ಆದರೆ ಇದು ಪ್ರಧಾನ. ಈ ಒಂದು ಎಲೆಯಿಂದ ಸಾಕಷ್ಟು ಲಾಭವನ್ನು ಕಾಣಬಹುದು. ಅಂದರೆ ಆರೋಗ್ಯದಲ್ಲಿರ್ತಕ್ಕಂತಹ ಅನಾರೋಗ್ಯ ಸನ್ನಿವೇಶಗಳನ್ನು ದೂರ ಮಾಡ್ಕೋಬಹುದು. ಇದು ಅತಿಯಾದಂತಹ ಮೂತ್ರ ವಿಸರ್ಜನೆ ಮಾಡುವಂಥವರಿಗೆ, ಅಥವಾ ಸಕ್ಕರೆ ಕಾಯಿಲೆಯಿಂದ ಒದ್ದಾಡ್ತಕ್ಕಂಥವರಿಗೆ, ಸಕ್ಕರೆ ಕಾಯಿಲೆಯಿಂದ ಬಂದು ಒದಗತಕ್ಕಂತಹ ಕಿಡ್ನಿ ವೈಫಲ್ಯತೆಗೆ, ಕಿಡ್ನಿ ಸಮಸ್ಯೆಯಿಂದ ಮನುಷ್ಯನ ದೇಹ ದಿನೇ ದಿನೇ ಗ್ಯಾಸ್ ಬೆಲೂನ್ ಥರ ಮೈಯೆಲ್ಲ ಊತ ಬರ್ತಕ್ಕಂಥದ್ದು, ಕೆನ್ನೆಗಳಾಗ್ಬೋದು, ಕಾಲಾಗ್ಬೋದು, ಕೈ ಆಗ್ಬೋದು, ಕೈ ಬೆರಳುಗಳಾಗ್ಬೋದು, ಎಲ್ಲ ಊತ ಬರ್ತಕ್ಕಂಥದ್ದು, ಇಂತಹದ್ದನ್ನು ತಡೆಗಟ್ಟುವಂತಹ ಒಂದು ಶಕ್ತಿ ರಾಮಬಾಣ ಥರ ಕೆಲಸ ಮಾಡುವಂತಹ ಒಂದು ವಿಶೇಷವಾದಂಥ ವನಸಿರಿ ಇದು. ಈ ವನಸಿರಿ ನಮ್ಮ ಪ್ರಾಂತ್ಯದಲ್ಲೇ ಸುತ್ತಮುತ್ತ ಎಲ್ಲ ಕಡೆ ಸಿಗುವಂತಹದ್ದಿದು. ಆದರೆ ಸಿಕ್ಕಂಥ ಎಲೆ ಅದೇನ ಕನ್ಫರ್ಮ್ ತಿಳ್ಕೊಂಡು ಎಲೆಯನ್ನು ತೆಗೆದುಕೊಳ್ಳಿ. ಆದರೂ ಆಯುರ್ವೇದಿಕಲ್ಲಿ, ವೈದ್ಯಶಾಸ್ತ್ರದಲ್ಲಿ ಯಾವುದೇ ಒಂದು ಔಷಧಿಗಳನ್ನು ತೆಗೆದುಕೋಬೇಕಾದ್ರೆ ಒಮ್ಮೆ ನೀವು ತೋರಿಸಿ ನಂತರ ಆ ಔಷಧಿನ ಮುಂದುವರಿಸೋದು ಬಹಳ ಉತ್ತಮ. ಆದರೆ ಸಮಸ್ಯೆ ಏನೇ ಇದ್ರೂ ಅದಕ್ಕೊಂದು ಪರಿಹಾರ ಇರುತ್ತೆ ಅನ್ನೋದಕ್ಕೆ ನಿದರ್ಶನ ಇವತ್ತಿನ ಈ ಒಂದು ವನಸಿರಿ. ಈ ವನಸಿರಿ ಇದರ ಜೊತೆಗೆ ಬೆಳೆಸಬೇಕಾದಂತಹ ಯಾವ ಒಂದು ವಸ್ತುಗಳು ಬೆಳೆಸಬೇಕು ಅವೆಲ್ಲವನ್ನು ಸಹಿತ ಮುಂದಿನ ಸಂಚಿಕೆಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯಾಕೆಂದರೆ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು
ಇಂಥ ವನಸರಿಯಿಂದ ಕಿಡ್ನಿ ವೈಫಲ್ಯತೆ, ಕಿಡ್ನಿಯಿಂದ ಸಾಕಷ್ಟು ಜನ ಸಣ್ಣ ಮಕ್ಕಳಿಂದ ದೊಡ್ಡವರೆಗೂ ಇದ್ದಾರೆ. ಅವರೆಲ್ಲರಿಗೂ ಒಂದು ಅನುಕೂಲ ಆಗಲಿ ಅನ್ನೋ ಒಂದು ಮಹದ್ದಾಸೆ, ಅಂಥ ಒಂದು ಉದ್ದೇಶಪೂರ್ವಕವಾಗಿ ತಂದು ತೋರಿಸ್ತಾ ಇರತಕ್ಕಂಥದ್ದು ಈ ಒಂದು ವನಸರಿ. ಒಳ್ಳೆಯದಾಗಲಿ.